ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಅಷ್ಟೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಈ ದಿನ ನಾವು ಬಹಳ ವಿಶೇಷವಾಗಿ ಜೂನ್ 30ನೇ ತಾರೀಕಿನಿಂದ ಬರುವ ನವೆಂಬರ್ 15ನೇ ತಾರೀಕಿನವರೆಗೆ ಶನಿ ಮಹಾರಾಜ ವಕ್ರಿಯಾಗಿ ಬಿಡ್ತಾನೆ ಕುಂಭರಾಶಿಯಲ್ಲಿ. ಹಾಗಾದ್ರೆ ವಕ್ರ ಶನಿಯಿಂದಾಗಿ ಯಾವ್ಯಾವ ರಾಶಿಗಳವರಿಗೆ ಯಾವ್ಯಾವ ಪರಿಣಾಮಗಳು ಬೀರಬಹುದು ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದೆ ಹೋಗೋದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಹಳ ಬಹಳ ಫೇವರಬಲ್ ಆಗುತ್ತೆ. ಪ್ರಸ್ತುತ ಶನಿ ಮಹಾರಾಜ ಕುಂಭರಾಶಿಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಈ 30ನೇ ತಾರೀಕಿನ ನಂತರ ಜೂನ್ 30ರಿಂದ ವಕ್ರಿಯಾಗಿ ಬಿಡ್ತಾನೆ. ವಕ್ರಿಯಾಗಿ ಅದೇ ರಾಶಿಯಲ್ಲಿ ಇರ್ತಾನೆ, ಬಟ್ ಆತ ಹಿಂದಿನ ಮನೆ ರಿಸಲ್ಟ್ ಅನ್ನು ಕೊಡ್ತಾನೆ ಅಂತ ಒಂದು ಇಂಡಿಕೇಶನ್. ಇಲ್ಲಿ ಬಹಳ ವಿಶೇಷವಾಗಿ ಏನಿರುತ್ತೆ, ಶನಿ ಮಹಾರಾಜನಿಗೆ ಮುಂದುಗಡೆ ಹೋದಾಗ ರಾಹು ಮಹಾರಾಜ ಸಿಗ್ತಾನೆ, ಹಿಂದುಗಡೆ ಬಂದಾಗ ಕೇತು ಮತ್ತೆ ರಾಹುವಿನ ಮಧ್ಯಭಾಗದಲ್ಲಿ ಶನಿ ಇದ್ದಾನೆ, ಅಥವಾ ಕೇತು ಮತ್ತೆ ರಾಹುವಿನ ಎಕ್ಸಸ್ ಅಲ್ಲಿ ಶನಿ ಮಹಾರಾಜ ಇದ್ದಾನೆ ಅಂತ ಒಂದು ಇಂಡಿಕೇಶನ್ ಅಂತೂ ಖಂಡಿತ ಇದೆ. ಇದು ಒಳ್ಳೆ ಲಕ್ಷಣ ಅಲ್ಲ ಅಂತ ಕೂಡ ಇಂಡಿಕೇಶನ್ ಇದೆ. ಅದರ ಜೊತೆಗೆ ಏನಾಗುತ್ತೆ, ಯಾವಾಗ ಗ್ರಹಗಳು ವಕ್ರಿಯಾಗಿ ಬಿಡ್ತವೆ ಆವಾಗ ಏನಾಗುತ್ತೆ, ಆ ಗ್ರಹಗಳಿಗೆ ಷಡ್ಬಲಗಳಲ್ಲಿ ಚೇಷ್ಟಾಬಲ ಅಂತ ಕರೆದಿದ್ದಾರೆ. ಅಂದ್ರೆ ಯಾವುದೇ ಗ್ರಹ ಮಾರ್ಗಿ ಆದಾಗ ಹೇಗೆ ನಾರ್ಮಲ್ ಆದ ಒಂದು ರಿಸಲ್ಟ್ ಅನ್ನ ಕೊಡ್ತಾ ಹೋಗ್ತವೆ, ಅದೇ ರೀತಿ ಗ್ರಹಗಳು ವಕ್ರಿಯ ಆದಾಗ ಅದು ಚೇಷ್ಟಾ ಬಲಕ್ಕೆ ಒಳಗಾಗುತ್ತೆ. ಅಂದ್ರೆ ಅದರ ಫಲಾಫಲಗಳಲ್ಲಿ ದ್ವಿಗುಣತೆ ಬರುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ಹಾಗಾದ್ರೆ ಎಲ್ಲೊಂದ್ ಕಡೆ ಶನಿ ಮಹಾರಾಜ ವಕ್ರಿ ಆಗ್ತಾ ಇದ್ದಾನೆ ಅಂದಾಗ ಖಂಡಿತವಾಗಿ ಅಲ್ಲಿ ಎಲ್ಲೊಂದ್ ಕಡೆ ಆ ಚೇಷ್ಟಾ ಬಲ ಅಂದ್ರೆ ಆ ದ್ವಿಗುಣ ಫಲಗಳನ್ನು ನಾವು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗಂತೂ ಬರ್ಬೋದು. ಕೆಲವರಿಗೆ ಒಳ್ಳೇದು, ಕೆಲವರಿಗೆ ಕೆಟ್ಟದ್ದು ಕೂಡ ಆಗುವಂತ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ. ಮುಖ್ಯವಾಗಿ ನಾವು ಪರಿಗಣಿಸಬೇಕಾದಂತ ವಿಷಯ ಏನಂದ್ರೆ, ಶನಿಗೆ ಮುಂದುಗಡೆ ರಾಹು ಹಿಂದುಗಡೆ ಕೇತು ಇರೋದ್ರಿಂದ ಶನಿ ಮಹಾರಾಜ ಏನ್ ಮಾಡ್ತಾನೆ, ಮುಂದುಗಡೆ ಹೋಗ್ತಾ ಇದ್ದಾರೆ ರಾಹು ಕಡೆಗೆ ಹೋಗ್ತಾನೆ, ಹಿಂದ್ಗಡೆ ಬರ್ತಾ ಇದ್ರೆ ಕೇತು ಕಡೆಗೆ ಬರ್ತಾ ಇದ್ದಾನೆ. ಅಲ್ಲಿಗೆ ಯಾವುದೇ ಪ್ಲಾನೆಟ್ಸ್ ಇಲ್ಲ. ಈಗ ಕಡಿಮೆ ಅಂದ್ರೂ ಕೂಡ ಈ ಒಂದು ಸೆಪ್ಟೆಂಬರ್ ಅಕ್ಟೋಬರ್ನವರೆಗೆ ಯಾವುದೇ ಪ್ಲಾನೆಟ್ಸ್ ಶನಿಯ ಹತ್ತಿರ ಬರುವುದಿಲ್ಲ. ಯಾಕಂದ್ರೆ ಚಂದ್ರ ಮಾತ್ರ ಬರ್ತಾನೆ, ಚಂದ್ರನ ಒಂದು ಚಲನೆ ವೇಗವಾಗಿರೋ ಚಂದ್ರ ಮಾತ್ರ ಬರ್ತಾನೆ. 15 ದಿನದ ನಂತರ ಶನಿಯ ಹಿಂದ್ಗಡೆ ಚಂದ್ರ ಅಂತೂ ಬರ್ತಾನೆ, ಅದು ವಿಷಯ ಬೇರೆ. ಬಟ್ ಏನೇ ಇದ್ರೂ ಕೂಡ ಮುಂದೆ ನಮ್ಗೆ ಸೆಪ್ಟೆಂಬರ್ ಅಕ್ಟೋಬರ್ನವರೆಗೆ ಬುಧ ಮತ್ತೆ ಶುಕ್ರ ಅಲ್ಲಿ ಭ್ರಮಣ ಮಾಡ್ಬೇಕು. ಆ ಮೂಮೆಂಟ್ ಅಲ್ಲಿ ಪರವಾಗಿಲ್ಲ ಅಂತ ಹೇಳ್ತೇನೆ. ಬಟ್ ಆದ್ರೂ ಕೂಡ ಶನಿ ಮಹಾರಾಜನಿಂದ ಎಲ್ಲೋ ಒಂದ್ ಕಡೆ ಸ್ವಲ್ಪ ವಿಭಿನ್ನ ರೀತಿಯ ರಿಸಲ್ಟ್ ಅನ್ನ ನಾವು ನೋಡ್ಬೇಕಾದಂತಹ ಅನಿವಾರ್ಯತೆ ನಮ್ಗೆ ಅಂತೂ ಖಂಡಿತ ಇದೆ. ಇದರಲ್ಲಿ ಬಹಳ ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ, ನಾನು ಹೇಳ್ತೀನಿ, ಈಗ ನಮ್ಮ ಒಂದು ರಾಜ್ಯ ಸರ್ಕಾರ ಇರುತ್ತೆ, ಅದು ರಾಜ್ಯ ಸರ್ಕಾರಕ್ಕೆ ತುಂಬಾನೇ ಚಾಲೆಂಜಿಂಗ್ ಪೀರಿಯಡ್ ಆಗಿರ್ತದೆ ಈ ಒಂದು 4.5 ತಿಂಗಳ ಕಾಲಾವಧಿ. ಆನಂತರ ದೇಶದ ಬಗ್ಗೆನೇ ಮಾತಾಡಬೇಕಾದ್ರೆ ದೇಶಕ್ಕೆ ಪರವಾಗಿಲ್ಲ, ಬಟ್ ಎಲ್ಲೋ ಒಂದ್ ಕಡೆ ಇಲ್ಲಿ ಶನಿ ಮಹಾರಾಜನ ಒಂದು ಮೂವ್ಮೆಂಟ್ ಏನುಂಟು ಅದು ಮಕರ ರಾಶಿ ಮತ್ತೆ ಕೇತು ಕಡೆಗೆ ಇರುವುದರಿಂದ ಭಯೋತ್ಪಾದನಾ ದಾಳಿಗಳು ಬಹಳ ವಿಶೇಷವಾಗಿ ಆಗುವಂತ ಸಾಧ್ಯತೆಗಳು, ಅಥವಾ ಎಲ್ಲೋ ಒಂದ್ ಕಡೆ ತೊಂದರೆಗಳಾಗುವಂಥದ್ದು, ಸಾಮಾನ್ಯ ಜನರು ತುಂಬಾನೇ ತೊಂದರೆಗೊಳಪಡುವಂಥದ್ದು, ಅಥವಾ ಬೆಲೆಗಳು ಗಗನಕ್ಕೇರಿ ನಮಗೆ ಸಮಸ್ಯೆಗಳಾಗುವಂಥದ್ದು, ಪೆಟ್ರೋಲ್ ಅಥವಾ ಡೀಸೆಲ್ ಅಥವಾ ಪೆಟ್ರೋಲಿಯಂ ಪ್ರಾಡಕ್ಟ್ ಯಾವುದು ಇದ್ರೂ ಕೂಡ, ಅಥವಾ ಎಣ್ಣೆಗೆ ಸಂಬಂಧಪಟ್ಟಿದ ಆಯಿಲ್ ಪ್ರಾಡಕ್ಟ್ಸ್ ಯಾವುದು ಇದ್ರೂ ಕೂಡ ಅದರಲ್ಲಿ ವ್ಯತ್ಯಯಗಳುಂಟಾಗಿ ಜನಸಾಮಾನ್ಯ ತೊಂದರೆಗೊಳಗಾಗುವಂಥದ್ದು. ಅದರ ಜೊತೆಗೆ ಎಲ್ಲಾ ರೀತಿಯಲ್ಲಿ ಕೂಡ ಜನಸಾಮಾನ್ಯರು ಎಲ್ಲರ ಅಂದ್ರೆ ರಿಚ್ ಪಾರ್ಟಿ ಅಂತ ಹೇಳುವುದಿಲ್ಲ ನಾನು, ಬಟ್ ಜನಸಾಮಾನ್ಯ ಅಂದ್ರೆ ಸಾಮಾನ್ಯ ಮಟ್ಟದಲ್ಲಿ ಜೀವನ ನಡೆಸುವಂತಹ ಎಲ್ಲಾ ವ್ಯಕ್ತಿಗಳು ಕೂಡ ಯಾವುದೋ ಒಂದು ರೂಪದಲ್ಲಿ ಸಮಸ್ಯೆಗಳನ್ನು ಎದುರಿಸುವಂತಹ ಎಲ್ಲಾ ಸಾಧ್ಯತೆಗಳು ಏನಿದೆ ಈ ಒಂದು ಶನಿ ವಕ್ರಿಯಾಗಿರೋದ್ರಿಂದ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ. ನಾನು ಒಂದಂತೂ ಹೇಳಕ್ಕೆ ಇಷ್ಟಪಡ್ತೇನೆ, ಸ್ವಲ್ಪ ನೋಡಿ, ತುಂಬಾ ಜನ ಏನ್ ಮಾಡ್ತಾರೆ, ಸರ್ ಇದಕ್ಕೆ ಪರಿಹಾರ ಏನು ಇದೇ ಕೇಳ್ತಾರೆ. ಎಲ್ರಿಗೂ ಪರಿಹಾರ ಬೇಕು, ಬಟ್ ನಿಮ್ಮ ಜೀವನ ಶೈಲಿ ನಮ್ಮ ಜೀವನ ಶೈಲಿಯನ್ನು ಚೇಂಜಸ್ ಮಾಡ್ಕೊಳ್ಳಿಕ್ಕೆ ಯಾರಿಗೂ ಕೂಡ ಆಗುದಿಲ್ಲ. ಎಲ್ರಿಗೂ ಪರಿಹಾರ, ಯಾವುದೋ ಒಂದು ಯಂತ್ರವನ್ನು ಇಟ್ರಿ ಪೂಜೆ ಮಾಡಿದ್ರಿ ಪರಿಹಾರ, ಅಥವಾ ಯಾವ್ದೋ ದಾನ ಮಾಡಿದ್ರಿ ಪರಿಹಾರ, ಇನ್ನೇನೋ ಮಾಡಿದ್ರಿ ಪರಿಹಾರ, ರೈಟ್ ತಾನೆ, ಯಾವುದೋ ಪೂಜೆ ಮಾಡಿದ್ರಿ ಪರಿಹಾರ, ಶನಿ ಶಾಂತಿ ಮಾಡಿದ್ರಿ ಪರಿಹಾರ. ನಾನು ತಪ್ಪಂತ ಖಂಡಿತ ಹೇಳುವುದಿಲ್ಲ. ಎಲ್ಲಿವರೆಗೆ ಜೀವನ ಶೈಲಿಯಲ್ಲಿ ನಮಗೆ ಬದಲಾವಣೆ ತರಲಿಕ್ಕೆ ಆಗುದಿಲ್ಲ ಅಲ್ಲಿವರೆಗೆ ಯಾವುದೇ ಪರಿಹಾರಗಳು ಒಂದು ಬಹಳ ವಿಶೇಷ ರೀತಿಯಲ್ಲಿ ಕೆಲಸ ಮಾಡ್ತವೆ, ಅದರಿಂದ ಒಂದು ಪರ್ಟಿಕ್ಯುಲರ್ ಆದ ಒಂದು ರಿಸಲ್ಟ್ ಸಿಗುತ್ತೆ ಅಂತ ನಾನಂತೂ ಹೇಳುವುದಿಲ್ಲ. ಓಕೆನಾ? ಅದಕ್ಕೋಸ್ಕರ ಮೊದಲು ಜೀವನ ಶೈಲಿಯಲ್ಲಿ ಏನ್ ಮಾಡಬೇಕು, ಬದಲಾವಣೆ ತರಬೇಕಾದಂತಹ ಅನಿವಾರ್ಯತೆ ಉಂಟು. ಶನಿ ಮಹಾರಾಜ ಎಲ್ಲಿ ನೀಚನಾಗ್ತಾನೆ, ಶನಿ ಮಹಾರಾಜ ನೀಚನಾಗುವಂತ ರಾಶಿ ಬಂದು ಅದು ಮೇಷರಾಶಿ. ಆ ಮೇಷರಾಶಿಯಲ್ಲಿ ಏನಿರುತ್ತೆ, ಮೇಷರಾಶಿಯಲ್ಲಿ ಅದು ಫ್ಲಕ್ಚುಯೇಷನ್ ರಾಶಿ, ಅದು ಯಾವುದೇ ಕಾರಣ ಕೂಡ ಚರತತ್ವದ ರಾಶಿ, ಫ್ಲಕ್ಚುಯೇಷನ್ ರಾಶಿ ಮತ್ತೆ ಕುಜನ ರಾಶಿ. ಅದು ಅಲ್ಲೇನಿರ್ತದೆ, ಫ್ಲಕ್ಚುಯೇಷನ್ಸ್ ಇರ್ತದೆ, ಜಗಳಗಳಿರ್ತವೆ, ಅಲ್ಲೆಲ್ಲೋ ಒಂದ್ ಕಡೆ ಸ್ವಲ್ಪ ಫೈಟಿಂಗ್ಸ್ ಕೂಡ ಇರುತ್ತೆ, ಸ್ವಲ್ಪ ಕೋಪ ಕೂಡ ಇರುತ್ತೆ. ಯಾವಾಗ ನೀವು ಫೈಟಿಂಗ್ ಮಾಡ್ಕೊಳ್ತೀರಾ, ಕೋಪ ಮಾಡ್ಕೊಳ್ತೀರಾ, ಮನೆ ವಾತಾವರಣವನ್ನು ಕೆಡಿಸ್ಕೊಳ್ತೀರಾ, ಆವಾಗ ನಿಮಗೆ ಶನಿ ಮಹಾರಾಜ ಡೆಫಿನೆಟ್ ಆಗಿ ನೀಚ ಫಲವನ್ನು ಕೊಟ್ಟೇ ಕೊಡ್ತಾನೆ. ಆವಾಗ ಪ್ರಾಬ್ಲಮ್ ಏನುಂಟು ಅದು ಮಿತಿಮೀರಿ ಹೋಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಅದೇ ಶನಿ ಮಹಾರಾಜ ಉಚ್ಚನಾಗುವುದಿಲ್ಲ, ಆತ ಉಚ್ಚನಾಗ್ತಾನೆ ತುಲಾ ರಾಶಿಯಲ್ಲಿ. ತುಲಾ ರಾಶಿ ಅನ್ನೋದು ಕೂಲಿಂಗ್ ರಾಶಿ, ಅದು ಕೂಲ್ ಆಗಿರುವ ರಾಶಿ. ಅದರ ತುಲಾ ರಾಶಿಯ ಬಣ್ಣ ಬಂದು ಅದು ಬ್ಲೂ ಕಲರ್, ನೀಲಿ ಬಣ್ಣ ಅಂತ ಹೇಳಿದ್ದಾರೆ. ಓಕೆನಾ? ಹಾಗಾದ್ರೆ ಶನಿ ಮಹಾರಾಜ ಕೂಡ ಥಂಡಿ ಪ್ಲಾನೆಟ್ಸ್, ಅಂದ್ರೆ ಶನಿ ಮಹಾರಾಜ
ಬರಫ್ಗೆ ಸಂಬಂಧಪಟ್ಟಂತೆ, ತಂಡಕ್ಕೆ ಸಂಬಂಧಪಟ್ಟಂತೆ, ಕೂಲಿಂಗ್ಗೆ ಸಂಬಂಧಪಟ್ಟಂತೆ ಏನ್ ಮಾಡ್ತಾನೆ ಶನಿ ಮಹಾರಾಜ ಕೆಲಸ ಮಾಡ್ತಾನೆ. ಯಾಕಂದ್ರೆ ನಮ್ಮ ಆಕಾಶ ಕಾಯದಲ್ಲಿ ಸೂರ್ಯನ ಬೆಳಕು ಶನಿ ಹತ್ರ ಹೋಗುದಿಲ್ಲ. ಅದಕ್ಕೋಸ್ಕರ ಏನಾಗುತ್ತೆ, ಶನಿ ಮಹಾರಾಜ ಬಂದು ಕೂಲಿಂಗ್ ಪ್ಲಾನೆಟ್ಸ್ ಅಂತ ಹೇಳ್ಬೋದು, ಅಂದ್ರೆ ಕಾಮ್ ಆಗಿರುವಂತದ್ದು, ಕೂಲ್ ಆಗಿರೋ. ಹಾಗಾದ್ರೆ ಶನಿ ಮಹಾರಾಜನಿಗೆ ತುಲಾರಾಶಿ ಅಂತ ಏನೋ ಅದು ಬಹಳ ಫೇವರಬಲ್ ಆಗುತ್ತೆ. ಆತಲ್ಲಿ ಕೂಲ್ ಆಗಿರ್ತಾನೆ, ಕಾಮ್ ಆಗಿರ್ತಾನೆ, ಉಚ್ಚನಾಗಿ ಬಿಡ್ತಾನೆ, ದಿಗ್ಬಲಿ ಆಗಿಬಿಡ್ತಾನೆ ತುಲಾರಾಶಿಯಲ್ಲಿ. ಅದಕ್ಕೋಸ್ಕರ ನಾವು ಎಷ್ಟು ಕೂಲ್ ಆಗಿರ್ತೇವೆ, ಎಷ್ಟು ಕಾಮ್ ಆಗಿರ್ತೇವೆ, ಎಷ್ಟು ನಾವೊಂದು ಪೇಷನ್ಸ್ ಅನ್ನ, ತಾಳ್ಮೆಯನ್ನು ಇಟ್ಕೊಳ್ತೀವಿ, ಅಷ್ಟು ಒಳ್ಳೆ ಫಲವನ್ನ ಶನಿ ಮಹಾರಾಜ ಕ್ರಿಯೇಟ್ ಮಾಡ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ. ಈ ಒಂದು ಸಿಂಪಲ್ ಆದ ಒಂದು ಟೆಕ್ನಿಕ್ ಅನ್ನ ಫಾಲೋ ಮಾಡಿದಾಗ ಶನಿ ಮಹಾರಾಜ ಬಲೆ ಗೋಚರದಲ್ಲಿ ವಕ್ರಿ ಆಗಲಿ, ನಿಮ್ಮ ಜಾತಕದಲ್ಲಿ ವಕ್ರಿ ಆಗಲಿ, ಅಥವಾ ಶನಿ ಮಹಾರಾಜ ನಿಮ್ಮ ಜಾತಕದಲ್ಲಿ ನೀಚ ಫಲ ಕೊಡ್ತಾ ಇರಲಿ, ಅಂತಹ ದೊಡ್ಡ ಪ್ರಾಬ್ಲಮ್ ಅನ್ನ ಡೆಫಿನೆಟ್ ಆಗತ್ತ ಕ್ರಿಯೇಟ್ ಮಾಡಲ್ಲ. ಇನ್ನೂ ಬೇಕಾದ್ರೆ ಶನಿ ಮಹಾರಾಜನನ್ನು ಚೆನ್ನಾಗಿ ಇಟ್ಕೊಳ್ಬೇಕಾದ್ರೆ ನೀವು ಸಾಮಾನ್ಯ ವ್ಯಕ್ತಿಗಳಿಗೆ, ಸಾಮಾನ್ಯ ಜನರಿಗೆ, ಅಥವಾ ನಮ್ಮ ಅನಾಥಾಶ್ರಮದಲ್ಲಿರುವವರಿಗೆ ನೀವು ದಾನ ಮಾಡಿ. ಅವ್ರಿಗೆ ಏನ್ ದಾನ ಮಾಡ್ತೀರಾ? ಈಗ ಕೆಲವ್ರಿಗೆ ಏನಪ್ಪ ದಾನ ಮಾಡುದು? ಸೊ ನಿಮ್ಮಲ್ಲಿ ಏನಿದೆ ಅಲ್ವಾ, ನಿಮ್ಮಲ್ಲಿ ಏನಿದೆ, ಏನಿಲ್ಲ ಅಂದ್ರೂ ಕೂಡ ರೇಷನ್ ಅಂತೂ ತೆಗೆದು ನೀವು ದಾನ ಮಾಡ್ಬೋದು, ಒಂದಷ್ಟು ರೇಷನ್ ತೆಗೆದು ದಾನ ಮಾಡ್ಬೋದು, ಒಂದು ಹೊತ್ತಿನ ಊಟ ಕೊಟ್ಟು ಅವ್ರನ್ನ ಸಂತುಷ್ಟಗೊಳಿಸಬಹುದು. ಸೊ ಇದೆಲ್ಲ ಮೇ ಬಿ ಸಾಧ್ಯತೆ ಉಂಟು. ಸೊ ಅದನ್ನ ಖಂಡಿತ ನೀವು ಮಾಡ್ಬೋದು ಅಂತ ಹೇಳ್ತೇನೆ. ಅಥವಾ ಯಾರಾದ್ರೂ ತುಂಬಾ ನೀಡಿ ಪೀಪಲ್ಸ್ ಇದ್ದಾರೆ, ಅವ್ರಿಗೆ ಮನೆಯಲ್ಲಿ ರೇಷನ್ಗೆನೆ ಗತಿ ಇಲ್ಲ, ರೇಷನ್ಗೆನೆ ತೊಂದರೆ ಇದೆ, ರೇಷನ್ಗೆ ಪ್ರಾಬ್ಲಮ್ ಇದೆ ಅಂದಾಗ ಅವ್ರಿಗೆ ಕೂಡ ಮನೆಯಲ್ಲಿ ರೇಷನ್ ಹಾಕಿ ಕೊಟ್ಟು ಕೂಡ ನೀವೊಂದು ಸೇವೆ ಮಾಡುವುದರಿಂದ ಶನಿ ಮಹಾರಾಜನ ಒಂದು ಬ್ಯಾಡ್ ಇನ್ಫ್ಲುಯೆನ್ಸ್ ಏನುಂಟು, ಬ್ಯಾಡ್ ಇಂಪ್ಯಾಕ್ಟ್ ಏನುಂಟು, ಅದು ಡೆಫಿನೆಟ್ ಆಗಿ ನಿವಾರಣೆ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ. ಇಷ್ಟೆಲ್ಲ ಮಾಡ್ಲಿಕ್ಕೆ ನಮ್ಮಿಂದ ಖಂಡಿತ ಸಾಧ್ಯತೆ ಉಂಟು. ಬಟ್ ಏನಾಗುತ್ತೆ ಗೊತ್ತಾ, ಈಗ ನಾನು ಯೂಟ್ಯೂಬ್ ಅಲ್ಲಿ ಇರ್ತೇನೆ, ತುಂಬಾ ಜನ ವಿಡಿಯೋಸ್ ನೋಡ್ತಾರೆ, ಕಾಲ್ ಮಾಡ್ತಾರೆ, ಎಲ್ಲರೂ ಕೇಳುದಂದೆ ಪರಿಹಾರ ಏನುಂಟು, ಪರಿಹಾರ ಉಂಟು, ಅದಕ್ಕೆ ಪರಿಹಾರ, ಇದಕ್ಕೆ ಪರಿಹಾರ. ಓಕೆ, ಪರಿಹಾರ ಮಾಡಿ, ನಾನು ಬೇಡ ಅಂತ ಹೇಳಲ್ಲ, ಪರಿಹಾರದ ವಿಷಯ ಅಲ್ಲ. ಯಾವಾಗ ನಮ್ಮನ್ನು ನಾವೇ ಚೇಂಜ್ ಮಾಡ್ಕೊಳ್ಳಿಕ್ಕೆ ನೋಡ್ತೇವೆ, ನಮ್ಮ ಬಿಹೇವಿಯರ್ ಅಲ್ಲಿ ಚೇಂಜಸ್ ಅನ್ನ ತರ್ತೇವೆ ಅಂದಾಗ ಏನಾಗುತ್ತೆ, ಪರಿವರ್ತನೆ ಆಗ್ಲಿಕ್ಕೆ ಶುರು ಆಗುತ್ತೆ. ಮನ ಪರಿವರ್ತನೆ, ಜಗ ಪರಿವರ್ತನೆ ಇಲ್ಲ ಅಂದ್ರೆ ಯಾವುದೇ ಪರಿವರ್ತನೆಗಳು ಕೂಡ ಇಲ್ಲ. ಬೇರೆ ಎಲ್ಲ ಪರಿಹಾರಗಳು ನಿಮ್ಗೆ ಒಂದು ಲೆಕ್ಕಕ್ಕೆ ನಿಮ್ಮ ಮಾನಸಿಕ ರೀತಿಯ ಒಂದು ತುಮುಲಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಹಾಯ ಅಂತೂ ಖಂಡಿತ ಮಾಡ್ಬೋದು. ನೀವು ಮಾಡಿ, ನಾನು ಅಡ್ಡಿ ಅಂತೂ ಖಂಡಿತ ಅಲ್ಲ, ನಾವು ಅದ್ರ ಬಗ್ಗೆ ಮಾತಾಡುವ ಹಾಗೆ ಕೂಡ ಇಲ್ಲ. ಬಟ್ ನೀವು ಮಾಡಿ, ಪರವಾಗಿಲ್ಲ. ಅದ್ರ ಜೊತೆಗೇನೆ ನಮ್ಮಲ್ಲಿ ಒಳ್ಳೆ ಬಿಹೇವಿಯರ್ ನ ತಂದಾಗ ಕೂಡ ಅದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಈಗ ನಾವು ಮೇಷರಾಶಿಯವರ ಜಾತಕ, ಇದನ್ನ ರಾಶಿಯಿಂದಲೇ ನೋಡ್ಕೊಳ್ಳಿ, ಬಹಳ ಫೇವರಬಲ್ ಆಗುತ್ತೆ. ಮೇಷರಾಶಿಯವರ ಜಾತಕ, ಮೇಷರಾಶಿಯವರ ಜಾತಕಕ್ಕೆ ಏನಾಗುತ್ತೆ, ಶನಿ ಮಹಾರಾಜ ಆಲ್ರೆಡಿ ಈಗ ಎಲ್ಲಿ ಹೋಗ್ತಾ ಇದ್ದಾನೆ, ಲಾಭಸ್ಥಾನದಲ್ಲಿ ಹೋಗ್ತಾ ಇದ್ದಾನೆ. ಆತ ಅಚಾನಕ್ ಆಗಿ ವಕ್ರಿಯಾಗಿ ಹಿಂದ್ಗಡೆ ಬರ್ತಾ ಇದ್ದಾನೆ ಅಂದಾಗ ನಿಮ್ಮ ಲಾಭ ಬಹಳ ಇನ್ಫ್ಲುಯೆನ್ಸ್ ಆಗುತ್ತೆ. ಅಂದ್ರೆ ಎಲ್ಲೊಂದ್ ಕಡೆ ತುಂಬಾ ಲಾಭ ಬರಬೇಕು, ಸ್ಯಾಲರಿ ಹೈಕ್ ಆಗಬೇಕು, ಅದೇನೋ ಒಂದು ಇಚ್ಛುಕರಾಗಿರ್ತೀರಾ, ಅಥವಾ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿದ್ರೆ ಮೇ ಬಿ ನಿಮ್ಗೆ ಅದು ಆಗದೆ ಹೋಗುವಂತ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ. ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ 100% ಇದೆ. ಓಕೆ, ಯಾಕಂದ್ರೆ ಶನಿ ಮಹಾರಾಜ ವಕ್ರಿಯಾಗಿ ಹಿಂದೆ ಬರ್ತಾನೆ ಇದ್ದಾಗ ನಿಮ್ಗೆ ಎಷ್ಟು ಲಾಭ ಬೇಕು ಅಷ್ಟು ಕೊಡೋಕೆ ನಾನಂತೂ ರೆಡಿ ಇಲ್ಲಪ್ಪ, ಅಷ್ಟು ಆಗಲ್ಲ, ಅಥವಾ ರೆಡ್ಯೂಸ್ ಮಾಡ್ತೇನೆ, ಅಥವಾ ಕಡಿಮೆ ಮಾಡ್ತೇನೆ, ಈ ರೀತಿಯಾಗಿ ಬರುವಂತ ಸಾಧ್ಯತೆ ತೀರಾ ಜಾಸ್ತಿ. ಅದರ ಬಗ್ಗೆ ಗಮನ ಕೊಡಬೇಕು. ಇನ್ನು ಶನಿ ಮಹಾರಾಜ ಇದ್ದಾನೆ ಪೂರ್ವಭದ್ರ ನಕ್ಷತ್ರದಲ್ಲಿ. ಪೂರ್ವಭದ್ರ ನಕ್ಷತ್ರ ಅಂದ್ರೆ ಗುರುವಿನ ನಕ್ಷತ್ರ. ನಕ್ಷತ್ರಾಧಿಪತಿ ಕೂಡ ಇಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನು ಕ್ರಿಯೇಟ್ ಮಾಡ್ತಾನೆ. ನಕ್ಷತ್ರಾಧಿಪತಿ ಸೆಕೆಂಡ್ ಹೌಸ್, ಎರಡನೇ ಮನೆಯಲ್ಲಿ ರಿಸಲ್ಟ್ ಕೊಡ್ತಾ ಇದ್ದಾನೆ. ಅಥವಾ ಎರಡನೇ ಮೇಲೆ ರಿಸಲ್ಟ್ ಕೊಟ್ಟಾಗ ಎರಡನೇ ಮನೆ ಕೂಡ ಧನಸ್ಥಾನಕ್ಕೆ ಸಂಬಂಧಪಟ್ಟಿದೆ. ಹಾಗಾದ್ರೆ ಬಹಳ ಮುಖ್ಯವಾಗಿ ಇಲ್ಲಿ ಮೇಷರಾಶಿಯವರಿಗೆ ವಿಶೇಷ ರೀತಿಯಲ್ಲಿ ಹಣಕಾಸಿನ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಅದೇನು ದೊಡ್ಡ ಮಟ್ಟಿಗೆ ಹಣ ಬೇಕು, ಅದೇನು ಅಬಂಡೆನ್ಸ್ ಆಗಿ ಹಣ ಬೇಕು, ಅಥವಾ ದೊಡ್ಡ ಒಂದು ಅಮೌಂಟೇ ಬೇಕು ಈ ಮಟ್ಟಿಗೆ, ಸೊ ಅದರಲ್ಲಿ ವ್ಯತ್ಯಯಗಳು ಉಂಟಾಗುವಂತಹ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ. ಸ್ವಲ್ಪ ಪೇಷನ್ಸ್ ಅನ್ನು ಇಟ್ಟುಕೊಂಡಾಗ ಸೆಪ್ಟೆಂಬರ್ ಅಕ್ಟೋಬರ್ ನಂತರ ಓಕೆ, ನೋ ಪ್ರಾಬ್ಲಮ್, ಬರುತ್ತೆ, ನಿಮಗೆ ತೊಂದರೆ ಇಲ್ಲ. ಬಟ್ ಅಲ್ಲಿವರೆಗೆ ನಿಮಗೆ ಸ್ವಲ್ಪ ತುಮುಲಗಳು, ಏರಿಳಿತಗಳು ಉಂಟಾಗುವ ಸಾಧ್ಯತೆಗಳು ಇದ್ದೇ ಇರ್ತವೆ. ಇದು ಒಂದೇ ವಿಚಾರ. ಎರಡನೇದಾಗಿ ಇಲ್ಲಿ ಏನಾಗುತ್ತೆ, ಯಾರಿಗೆಲ್ಲ ಮನೆ ಮಾರಬೇಕು, ಬಹಳ ವಿಶೇಷವಾಗಿ ನೆನ್ಪಿಟ್ಕೊಳ್ಳಿ, ಯಾರಿಗೆಲ್ಲ ಮನೆ ಮಾರಬೇಕು, ಜಾಗ ಮಾರಬೇಕು, ವಾಹನ ಮಾರಬೇಕು, ಇಷ್ಟವರೆಗೆ ನಾನೇನೋ ಅದರ ಬಗ್ಗೆ ಪ್ರಯತ್ನ ಮಾಡ್ತಾನೆ ಇದ್ದೇನೆ, ಆಗ್ತಾನೆ ಇಲ್ಲ ಅಂದವ್ರಿಗೆ ಡೆಫಿನೆಟ್ ಆಗಿ ಅದಕ್ಕೊಂದು ಕಾಲ ಬಂದು ನಿಂತಿದೆ. ನೀವು ಅದಕ್ಕೆ ಬೇಕಾಗಿ ಒಂದು ವಿಶೇಷ ರೀತಿ ಪ್ರಯತ್ನ ಮಾಡಿದಾಗ ಇಷ್ಟವರೆಗೆ ಮಾರಿ ಹೋಗದಂತ ಜಾಗ ಮಾರಿ ಹೋಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಮನೆ ಆಗಿರ್ಬೋದು ಯಾವುದು, ಸೊ ಅದಕ್ಕೆ ಬೇಕಾಗಿ ನೀವು ಪ್ರಯತ್ನ ಮಾಡಿ, ಪರವಾಗಿಲ್ಲ. ಇನ್ನು ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೇಕಂತವ್ರು ಶನಿ ಮಾರ್ಗಿ ಆಗುವವರೆಗೂ ಕೂಡ ನೀವು ಒಂದು ವೇಟ್ ಮಾಡಬೇಕಾದ ಅನಿವಾರ್ಯತೆ ಉಂಟು, ನವೆಂಬರ್ 15ನೇ ತಾರೀಕಿನವರೆಗೂ ಕೂಡ. ಆ ನಂತರ ಬೇಕಾದ್ರೆ ನೀವು ಮನೆ ಕನ್ಸ್ಟ್ರಕ್ಷನ್ ಮಾಡಬಹುದು ಅಂತ ಒಂದು ಇಂಡಿಕೇಶನ್ ಇದೆ. ಶನಿ ಮಹಾರಾಜ ನೇರವಾಗಿ 5ನೇ ಮನೆಯನ್ನ ನೋಡುವುದರಿಂದ ಅದು ಕೂಡ ವಕ್ರಿಯಾಗಿ ಮತ್ತೆ ಆತ 4ನೇ ಮನೆ ಇನ್ಫ್ಲುಯೆನ್ಸ್ ಅನ್ನು ಕೂಡ ಕ್ರಿಯೇಟ್ ಮಾಡ್ತಾನೆ. ಹಾಗಾದ್ರೆ ಮಕ್ಕಳ ವಿಚಾರಗಳು, ಪ್ರೀತಿ ಪ್ರೇಮ, ಸ್ನೇಹಿತರು, ಮತ್ತೆ ಯಾರೆಲ್ಲ ವಿದ್ಯೆ ಕಲಿತಾರೆ, ವಿದ್ಯೆ ಕಲಿಯುವವರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆಗಳು ಉಂಟಾಗುವಂತಹ ಎಲ್ಲಾ ಸಾಧ್ಯತೆಗಳು ಕಂಡು ಬರುವುದರಿಂದ ಸೊ ನೀವೇನ್ ಮಾಡಬೇಕು, ಪೇಷನ್ಸ್ ಅನ್ನ ಮೊದಲು ಇಟ್ಕೊಳ್ಳಿ. ಪರಿಹಾರ ಏನಿರುತ್ತೆ ಅದನ್ನ ಈ ಒಂದು ಎಲ್ರಿಗೂ ಒಂದೇ ರೀತಿ ಪರಿಹಾರವನ್ನು ಹೇಳಿಕೊಡ್ತೇನೆ. ನಮ್ಮ ಈ ಕಾರ್ಯಕ್ರಮದ ಕೊನೆಯವರೆಗೂ ಕೂಡ ಸ್ಕಿಪ್ ಮಾಡದೆ ನೋಡ್ಲಿಕ್ಕೆ ಪ್ರಯತ್ನ ಮಾಡಿ, ಅಲ್ಲಿನೇ ಪರಿಹಾರ ಹೇಳಿರ್ತೇನೆ. ದಯವಿಟ್ಟು ಅದನ್ನ ಫಾಲೋ ಮಾಡಿ ನೋಡಿ. ಅದು ಆವಾಗ ಏನಾಗುತ್ತೆ, ಶನಿ ಮಹಾರಾಜದಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು ನಮ್ಮಿಂದ ದೂರ ಆಗ್ಲಿಕ್ಕೆ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಸೊ ಗೊತ್ತಾಯ್ತು ಈಗ ಮೇಷರಾಶಿಯವರ ವಿಶೇಷತೆ ಏನುಂಟು, ಮೇಷರಾಶಿಯವರಿಗೆ ಎಲ್ಲೆಲ್ಲ ಸ್ವಲ್ಪ ಮಟ್ಟಿಗೆ ತೊಂದರೆಗಳಾಗ್ಬೋದು, ಹಿನ್ನಡೆಗಳಾಗ್ಬೋದು, ಗೊತ್ತಾಯ್ತು. ನೆಕ್ಸ್ಟ್ ಬಂದ್ಬೇಡ ವೃಷಭ ರಾಶಿ. ಓಕೆ, ಈ ವೃಷಭ ರಾಶಿಯವರಿಗೆ ಬಹಳ ವಿಶೇಷವಾಗಿ ನೋಡಿ, ರಾಶಿ ಇಲ್ಲಿ ನಾನು ಟಿಕ್ ಮಾಡಿದ್ದೇನೆ, ಅದನ್ನ ರಾಶಿ ಅಂತ ಇಟ್ಕೊಳ್ಳಿ. ಓಕೆನಾ. ವೃಷಭ ರಾಶಿಯವರಿಗೆ ಏನಾಗುತ್ತೆ, ಬಹಳ ವಿಶೇಷವಾಗಿ ಶನಿ ಮಹಾರಾಜ 10th ಹೌಸ್ ಅಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಅಲ್ಲಿಂದ ವಕ್ರಿಯಾಗಿ ಹಿಂದ್ಗಡೆ ಬರ್ಲಿಕ್ಕೆ ನೋಡ್ತಾ ಇದ್ದಾನೆ. ಅದರ ಅರ್ಥ ಏನಂದ್ರೆ
ನಾನು ಇಷ್ಟವರೆಗೆ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ, ಒಳ್ಳೆ ಒಳ್ಳೆ ರೀತಿಯಲ್ಲಿ ನಡ್ಕೊಂಡಿದ್ದೇನೆ, ಎಲ್ಲ ರೀತಿಯಲ್ಲಿ ಕೂಡ ಪ್ರಶಂಸೆ ಇದೆ. ಸೊ ನಾನು ಎಲ್ಲೋ ಒಂದು ಕಡೆ ಸ್ವಂತವಾಗಿ ಬಾಸ್ ಆಗಬೇಕು, ಮ್ಯಾನೇಜರ್ ಆಗಬೇಕು, ಉನ್ನತ ಮಟ್ಟಕ್ಕೆ ಹೋಗೋ ತೀವ್ರ ಇಚ್ಛೆ ನಿಮ್ಮಲ್ಲಿ ಬಲಿಗೆ ಶುರುವಾಗುತ್ತೆ. ಬಟ್ ಅದು ಸಕ್ಸಸ್ ಆಗುವ ಸಾಧ್ಯತೆ ತೀರಾ ಕಡಿಮೆ. ಅದರಿಂದಾಗಿ ಅಂತಹ ಒಂದು ಇಚ್ಛೆ ಉಂಟು, ಅದಕ್ಕೆ ಬೇಕಾಗಿ ಅದೇನೋ ಸರ್ಕಸ್ ಮಾಡ್ತಾ ಇದ್ರೆ, ಪ್ರಯತ್ನ ಮಾಡ್ತಾ ಇದ್ರೆ, ದಯವಿಟ್ಟು ಅಲ್ಲಿಂದ ಹೊರಬನ್ನಿ ಅಂತ ಹೇಳ್ತೇನೆ. ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ಅವಾಗ ಏನಾಗುತ್ತೆ, ನಿಮ್ಮ ಇದ್ದ ಕೆಲಸಕ್ಕೂ ಕೂಡ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಇನ್ನು ಕೆಲವರಿಗೆಲ್ಲ ಭೂಮಿ ಮನೆ ವಿಚಾರಗಳು ಕೂಡ ಸ್ವಲ್ಪ ಮಟ್ಟಿಗೆ ಇನ್ಫ್ಲುಯೆನ್ಸ್ ಆಗುತ್ತೆ. ಎಲ್ಲೊಂದ್ ಕಡೆ ಮನೆ ಕನ್ಸ್ಟ್ರಕ್ಷನ್ ಮಾಡುವಾಗ ತೊಂದರೆಗಳಾಗಬಹುದು. ಇನ್ನೊಂದು ವಿಚಾರ ಏನಂದ್ರೆ, ನಿಮ್ಮ ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಕೂಡ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳು ತೀರಾ ಜಾಸ್ತಿ. ಇನ್ನು ಶನಿಯ ನಕ್ಷತ್ರಾಧಿಪತಿ ಯಾರು, ಆತ ಬಂದು ಗುರು. ಗುರು ಏನ್ ಮಾಡ್ತಾನೆ, ಆತ ನಿಮ್ಮ ರಾಶಿಯಲ್ಲೇ ಇದ್ದುಕೊಂಡು ಆತ 7th ಹೌಸ್ ಅನ್ನು ನೋಡ್ತಾ ಇದ್ದಾನೆ. ಅದೇ ರೀತಿ ಪಂಚಮ ಮತ್ತೆ ದಶಮ ಸ್ಥಾನವನ್ನು ನೋಡ್ತಾ ಇರೋ, ಸಾರಿ, ನವಮ ಭಾವವನ್ನು ನೋಡ್ತಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಗೆ ಬರುವಂತ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು, ಅದು ನಿಮ್ಮ ಬಿಸ್ನೆಸ್ ಇರ್ಬೋದು, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇರ್ಬೋದು, ನಿಮ್ಮ ಪಾರ್ಟ್ನರ್ ಇರ್ಬೋದು, ನಿಮ್ಮ ಲವ್ ಪಾರ್ಟ್ನರ್ ಇರ್ಬೋದು, ಅಥವಾ ನಿಮ್ಮ ಮಕ್ಕಳಿರ್ಬೋದು, ಮಕ್ಕಳ ಅನಾರೋಗ್ಯ ಇರ್ಬೋದು, ಅಥವಾ ನಿಮ್ಮ ತಂದೆ ಇರ್ಬೋದು, ತಂದೆ ಆರೋಗ್ಯ ಇರ್ಬೋದು. ಅಥವಾ ಅದರಲ್ಲಿ ಎಲ್ಲದರಲ್ಲೂ ಕೂಡ ಒಂದು ಒಳ್ಳೆ ಇಂಪ್ಯಾಕ್ಟ್ ಬರುವಂತದ್ದು, ಅಥವಾ ಒಂದು ಒಳ್ಳೆ ರಿಸಲ್ಟ್ ಬರುವಂತದ್ದು, ಅಥವಾ ಪ್ರಾಬ್ಲಮ್ ಸಾಲ್ವ್ ಆಗೋ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ. ಆನಂತರ ವೃಷಭ ರಾಶಿಯವರಿಗೆ ಶನಿ ಮಹಾರಾಜ ಬಂದು ಯೋಗಕಾರಕನಾಗಿರುವುದರಿಂದ ಶನಿ ವಕ್ರಿ ಆದ್ರೂ ಕೂಡ ತುಂಬಾ ತೊಂದರೆಗಳನ್ನು ಅದು ನಿಮ್ಗಂತೂ ಕೊಡೋದಿಲ್ಲ. ಬಟ್ ನಿಮ್ಮ ಆ ತೀವ್ರ ಇಚ್ಛೆ ಏನಿದೆ, ಆ ಉನ್ನತ ಮಟ್ಟಕ್ಕೆ ಹೋಗ್ಬೇಕು, ಬಾಸ್ ಆಗ್ಬೇಕು, ಅಥವಾ ಮ್ಯಾನೇಜರ್, ಅಥವಾ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಕಡಿವಾಣ ಹಾಕಬೇಕಾದಂತ ಅನಿವಾರ್ಯತೆ ಉಂಟು. ಎಲ್ಲಿವರೆಗೆ ಅಂದ್ರೆ ಶನಿ ಮಹಾರಾಜ ಮಾರ್ಗಿ ಆಗುವವರೆಗೆ ಕೂಡ. ಆನಂತರ ಪರವಾಗಿಲ್ಲ, ನೀವೇನ್ ಬೇಕು ಅದನ್ನ ಮಾಡಿ, ಏನು ತೊಂದರೆ ಆಗಲ್ಲ. ಚಿಂತೆ ಮಾಡುವಂತ ಅಗತ್ಯ ಇಲ್ಲ. ಒಟ್ಟಾರೆ ಶನಿ ಮಹಾರಾಜ ನಿಮ್ಗೆ ತುಂಬಾ ತೊಂದರೆಯನ್ನು ಕೊಡ್ತಾನಂತಲ್ಲ, ಯೋಗಕಾರಕ ಶನಿ ಒಳ್ಳೆ ಫಲವನ್ನೇ ಕೊಡ್ತಾನೆ. ಬಟ್ ನಿಮ್ಮ ಇಚ್ಛೆಯನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕಾಗಿರೋದು ಅತಿ ಅಗತ್ಯ. ಅಷ್ಟಂತೂ ಮಾಡಿ ನಮ್ಮ ವೃಷಭ ರಾಶಿಯವರು. ಓಕೆ, ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ಇನ್ನು ಮಿಥುನ ರಾಶಿಯವರಿಗೆ ಶನಿ ಮಹಾರಾಜ ಭಾಗ್ಯದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ, ಮೂಲ ತ್ರಿಕೋನ ರಾಶಿಯಲ್ಲಿ ಇದ್ದಾನೆ. ಬಟ್ ಶನಿ ಮಹಾರಾಜ ಯಾರು, ಮಿಥುನ ರಾಶಿಯ ಜಾತಕಕ್ಕೆ ಶನಿ ಮಹಾರಾಜ ಅಷ್ಟಮಾಧಿಪತಿ ಮತ್ತೆ ಭಾಗ್ಯಾಧಿಪತಿಯಾಗಿರ್ತಾನೆ. ಅಷ್ಟಮಕ್ಕೆ ರಿಟರ್ನ್ ಬರ್ತಾ ಇದ್ದಾನೆ ಅಂದಾಗ ಇದು ಒಳ್ಳೆ ಲಕ್ಷಣ ಅಲ್ಲ ಅಂತ ಉಂಟು. ಚಂದ್ರನಿಂದ ಆತ ಏನ್ ಮಾಡ್ತಾನೆ, ಚಂದ್ರನಿಂದ ಎಲ್ಲೋ ಒಂದ್ ಕಡೆ 8ನೇ ಮನೆಗೆ ಬರುವುದರಿಂದ, ಅಂದ್ರೆ ಮಿಥುನ ರಾಶಿಯವರಿಗೆ ಚಂದ್ರನಿಂದ, ಅಂದ್ರೆ ಅವರ ರಾಶಿನೇ ಮಿಥುನ ರಾಶಿ, ಚಂದ್ರನಿಂದ 8ನೇ ಮನೆಯ ರಿಸಲ್ಟ್ ಅನ್ನು ಕೊಡ್ಲಿಕ್ಕೆ ಶುರು ಮಾಡೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಬಹಳ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮ್ಗಳು ಬರುವಂತ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ. ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಡಿ. ಅನಾರೋಗ್ಯವನ್ನ ನೀವು ಅನುಭವಿಸ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ. ನಿಮ್ಮ ಆರೋಗ್ಯದಲ್ಲಿ ಬಹಳಷ್ಟು ವ್ಯತ್ಯಯಗಳು ಉಂಟಾಗುವ ಎಲ್ಲಾ ಸಾಧ್ಯತೆಗಳು ಇರುವುದರಿಂದ ದಯವಿಟ್ಟು ನಿಮ್ಗೆ ಅಂತ ತೊಂದರೆ ಆಯಿತು, ದಯವಿಟ್ಟು ಡಾಕ್ಟರ್ನ ಭೇಟಿ ಮಾಡಿ ಅದಕ್ಕೆ ಬೇಕಾದಂಥ ಪರಿಹಾರಗಳನ್ನು ಮಾಡ್ಕೊಳ್ಳಿ. ತುಂಬಾ ತುಂಬಾ ಚೆನ್ನಾಗಿರುತ್ತೆ ಅಂತ ಶನಿ ಮಹಾರಾಜ ಇದ್ದಾನೆ. ಇಲ್ಲಿ ಆತ ಇದ್ದಾನೆ ಗುರುವಿನ ನಕ್ಷತ್ರದಲ್ಲಿ. ಗುರು 12ನೇ ಮನೆ ರಿಸಲ್ಟ್ ಅನ್ನು ಕೊಡ್ತಾ ಇದ್ದಾನೆ ಅಂದಾಗ ಕಾರ್ಯಕ್ಷೇತ್ರ ಬದಲಾವಣೆ ಮಾಡಬೇಕು, ಕಾರ್ಯಕ್ಷೇತ್ರದಿಂದ ಮತ್ತೊಂದು ಕಡೆಗೆ ಹೋಗ್ಬೇಕೆನ್ನೋ ತೀವ್ರ ಇಚ್ಛೆ ನಿಮ್ಮಲ್ಲಿ ಇರ್ತದೆ. ಯಾಕೋ ಇರುವ ಕಡೆಯಲ್ಲಿ ನಮಗೆ ಸ್ಯಾಲ್ರಿ ಸಾಕಾಗಲ್ಲ, ಸ್ಯಾಲ್ರಿ ಜಾಸ್ತಿ ಬೇಕು, ಅದಕ್ಕೋಸ್ಕರ ಒಂದರಿಂದ ಮತ್ತೊಂದು ಕಡೆ ಹೋಗ್ಬೇಕು, ಟ್ರಾವೆಲಿಂಗ್ ಮಾಡಬೇಕು, ಅಥವಾ ದೂರ ಹೋಗ್ಬೇಕು, ಅಥವಾ ಬೇರೆ ಕಡೆ ಹೋಗ್ಬೇಕು, ಅಥವಾ ಬೇರೆ ಕಂಪನಿಗೆ ಹೋಗ್ಬೇಕು ಅಂತ ತೀವ್ರ ಇಚ್ಛುಕರಾಗಿರ್ತೀರಾ. ನಾನು ಹೇಳ್ತೀನಿ, ನೀವು ಒಂದು 4.5 ತಿಂಗಳ ಕಾಲ, ಅಟ್ಲೀಸ್ಟ್ 3 ತಿಂಗಳ ಕಾಲ ಆದ್ರೂ ಪೇಷನ್ಸ್ ಇಟ್ಕೊಂಡು ಕಾದು ಕೂತ್ಕೊಳ್ಳೋದೇ ಒಳ್ಳೇದಂತ ಹೇಳ್ತೀನಿ. ಈಗ ಏನಾದ್ರೂ ನೀವು ಕಾರ್ಯಕ್ಷೇತ್ರವನ್ನು ಚೇಂಜ್ ಮಾಡ್ಲಿಕ್ಕೆ ಹೋದಾಗ ನಿಮ್ಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ತೀರಾ ಕಡಿಮೆ ಅಂತ ಹೇಳ್ತೇನೆ. ಸೊ ಇಷ್ಟು ಪ್ರಿಕಾಷನ್ ಅನ್ನ ಯಾರು ನಮ್ಮ ಮಿಥುನ ರಾಶಿಯವರು ಪಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳ್ತೇನೆ. ಯಾವುದೇ ಕಾರಣಕ್ಕೂ ಕಾರ್ಯಕ್ಷೇತ್ರದಲ್ಲಿ ಯಾರ ಬಗ್ಗೆ ಆದ್ರೂ ನೀವು ಮಾತಾಡ್ಲಿಕ್ಕೆ ಹೋಗಬೇಡಿ. ಅವನು ಹಾಗೆ ಇವನು ಹೀಗೆ ಆ ರೀತಿಯೆಲ್ಲ ಮಾತಾಡಲಿ, ಕಾರ್ಯಕ್ಷೇತ್ರ ಕೂಡ ನಿಮಗೆ ಸಮಸ್ಯೆ ಆಗುವಂತಹ ಎಲ್ಲಾ ಸಾಧ್ಯತೆಗಳು. ಯಾಕಂದ್ರೆ ಶನಿ ಮಹಾರಾಜ ಇಲ್ಲೇನು ಭಾಗ್ಯಾಧಿಪತಿ ಅಂತದ್ದು ಅಷ್ಟಮಾಧಿಪತಿ ಕೂಡ ಆಗಿರುವುದರಿಂದ ಚಂದ್ರನಿಂದ ಅಷ್ಟಮ ಸ್ಥಾನದ ರಿಸಲ್ಟ್ ಅನ್ನು ಕೊಡ್ಲಿಕ್ಕೆ ಶುರು ಮಾಡೋದ್ರಿಂದ ಡೆಫಿನೆಟ್ ಆಗಿ ಅಲ್ಲೆಲ್ಲೋ ಒಂದ್ ಕಡೆ ಯಾರ ಬಗ್ಗೆನೂ ನೀವು ಮಾತಾಡಿದ್ರಿ, ಯಾರನ್ನು ಕೆಳಗೆ ಹಾಕಿ ಮಾತಾಡಿದ್ರಿ, ಅಥವಾ ಯಾರಿಗೂ ನೀಚತನ ತೋರಿಸಿದ್ರಿ, ಅದರ ಬಗ್ಗೆ ನಿಮ್ಮ ಬಾಸ್ ಹತ್ರ ಹೇಳಿದ್ರಿ, ಅಥವಾ ಯಾರ ಹತ್ರ ಆದ್ರೂ ಹೇಳಿದ್ರಿ ಅಂದಾಗ ಅದೇ ವಿಚಾರಗಳು ನಿಮಗೆ ಮುಳುವಾಗುವಂತ ಎಲ್ಲಾ ಸಾಧ್ಯತೆ ಜಾತಕದಲ್ಲಿ ಇರುವುದರಿಂದ ಡೆಫಿನೆಟ್ ಆಗಿ ನೀವು ಅದರಲ್ಲಿ ಒಂದು ಪ್ರಿಕಾಷನ್ ತಗೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು. ಒಟ್ಟಾರೆ ಒಂದು 3 ತಿಂಗಳ ಕಾಲ ಆದ್ರೂ ಕೂಡ ಸ್ವಲ್ಪ ತಾಳ್ಮೆ ಸಹನೆ ಇಟ್ಟುಕೊಂಡು ಕಾಯಿರಿ ಅಂತ ಹೇಳ್ತೇನೆ. ಮುಂದಿನ ದಿನಗಳು ಬಹಳ ಆಶಾದಾಯಕ ಆಗುವಂತ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ. ಮಿಥುನ ರಾಶಿಯವರು ಇದನ್ನ ಅರ್ಥ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಉಂಟು. ನೆಕ್ಸ್ಟ್ ಬಂದ್ಬೇಡ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಶನಿ ಮಹಾರಾಜ ಎಲ್ಲಿದ್ದಾನೆ, ಅಷ್ಟಮದಲ್ಲಿ ಆಲ್ರೆಡಿ ಭ್ರಮಣ ಮಾಡ್ತಾ ಇದ್ದಾನೆ. ವಕ್ರಿ ಆಗತ್ತೆ 7th ಹೌಸ್ ನ ರಿಸಲ್ಟ್ ಅನ್ನ ಕೊಡ್ಲಿಕ್ಕೆ ಶುರು ಮಾಡ್ತಾನೆ ಅಂದಾಗ ಇಲ್ಲಿ ಬಹಳ ಮುಖ್ಯವಾಗಿರುವಂತದ್ದು ಏನಂದ್ರೆ, ಒಂದು ನಿಮ್ಮ ಮದುವೆ ಜೀವನ ಇನ್ಫ್ಲುಯೆನ್ಸ್ ಆಗುತ್ತೆ. ಮದುವೆ ಜೀವನ ಏನು ಇನ್ಫ್ಲುಯೆನ್ಸ್ ಆಗುತ್ತೆ, ಒಂದು ನಿಮ್ಮ ಪಾರ್ಟ್ನರ್ನ ಹಣಕಾಸನ್ನು ಇಟ್ಟುಕೊಂಡು ಅಥವಾ ನಿಮ್ಮ ಪಾರ್ಟ್ನರ್ನ ಕುಟುಂಬವನ್ನು ಇಟ್ಟುಕೊಂಡು ಮತಭೇದಗಳು ಉಂಟಾಗುವ ಸಾಧ್ಯತೆಗಳು ನಿಮ್ಮಲ್ಲಿ ತೀರಾ ಜಾಸ್ತಿ ಅಂತ ಒಂದು ಇಂಡಿಕೇಶನ್ ಇದೆ. ಅದರ ಬಗ್ಗೆ ಗಮನ ಕೊಡ್ಬೇಕು. ಇನ್ನು ಯಾರಿಗಾದ್ರು ಮದುವೆ ಆಗ್ಬೇಕಂದಾಗ ನಾನು ಹೇಳ್ತೀನಿ 3 ತಿಂಗಳ ಕಾಲ ಸ್ವಲ್ಪ ಸಮಯ ವೇಟ್ ಮಾಡಿ ಅಂತ ಹೇಳ್ತೇನೆ. ಆನಂತರ ಯಾರಿಗೆಲ್ಲ ವಯಸ್ಕರಿದ್ದಾರೆ, ಯೋಗ್ಯ ವಯಸ್ಕರಿದ್ದಾರೆ, ಮದುವೆ ಆಗ್ಬೇಕು, ಆನಂತರ ಮದುವೆ ವಿಚಾರದಲ್ಲಿ ನೀವು ಪ್ರೊಸೀಡ್ ಆಗಿ ಪರವಾಗಿಲ್ಲ ಅಂತ ಹೇಳಿ ಒಳ್ಳೆ ರಿಸಲ್ಟ್ ಅನ್ನ ನಿಮಗೆ ಕೊಡಬಹುದು. ಸಾಧ್ಯತೆಗಳು ಖಂಡಿತ ಉಂಟು. ಓಕೆ, ಆದ್ರೂ ಕೂಡ ನಿಮ್ಗೆ ಏನಾಗುತ್ತೆ, ಕರ್ಕಾಟಕ ರಾಶಿ ಡೈರೆಕ್ಟ್ ಆಗಿ ಅಷ್ಟಮದಲ್ಲಿನೇ ಶನಿ ಮಹಾರಾಜ ಭ್ರಮಣ ಮಾಡಿ, ಅಷ್ಟಮದ ಶನಿ ಒಳ್ಳೆ ರಿಸಲ್ಟ್ ಅಲ್ಲ ಅಂತ ಉಂಟು. ಇಲ್ಲಿ ಅನಾರೋಗ್ಯವನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ಉಂಟು. ಆತ ಈಗ ವಕ್ರಿಯಾಗಿರುವುದರಿಂದ ನಿಮ್ಮ ಮದುವೆ ಜೀವನದಲ್ಲಿ ಮತಭೇದಗಳು ಉಂಟಾಗುವ ಎಲ್ಲಾ ಸಾಧ್ಯತೆಗಳು ಇರುತ್ತದೆ. ನಾನು ಮೊದಲೇ ಹೇಳಿದೆ, ದುಡ್ಡು ಮತ್ತೆ ಕುಟುಂಬದ ವಿಚಾರವನ್ನು ಇಟ್ಟುಕೊಂಡು ಇಲ್ಲಿ ಮತಭೇದಗಳು ಉಂಟಾಗುವ ಸಾಧ್ಯತೆಗಳೇ ತೀರಾ ಜಾಸ್ತಿ. ಇನ್ನೊಂದು ಏನಂದ್ರೆ, ನಾನು ಹೇಳ್ತೇನೆ ಕಾರ್ಯಕ್ಷೇತ್ರ ಎಲ್ಲರಿಗೂ ಏನಾಗುತ್ತೆ, ನಮ್ಮ ಕರ್ಕಾಟಕ ರಾಶಿಯವರಿಗೆ ಕೆಲಸದಲ್ಲಿ ಬದಲಾವಣೆ ಮಾಡಬೇಕು. ಯಾರೋ ಈಗ ನಿಮ್ಗೆ ಎಲ್ಲ ಕಲ್ತಾಗಿದೆ ಅಥವಾ ಒಂದು ಕಂಪನಿ ಕೆಲಸದಲ್ಲಿ ಬದಲಾವಣೆ ಮಾಡಬೇಕು, ಕೆಲವರ ಕೆಲಸ ಹುಡುಕ್ತಾ ಇದ್ದಾರೆ, ಕೆಲಸ ಸಿಗಬೇಕು, ಅದಕ್ಕೆ ಬೇಕಾಗಿ 100% ರಿಸಲ್ಟ್ ಇದೆ ನಿಮಗೆ.
ಹೊಸ ಕೆಲಸ ಬೇಕು, ಕಾರ್ಯಕ್ಷೇತ್ರ ಬದಲಾವಣೆ ಮಾಡಬೇಕು, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಟ್ರಾವೆಲಿಂಗ್ ಮಾಡಬೇಕು, ನಾನು ಹೋಗಬೇಕು, ಡೆಫಿನೆಟ್ ಆಗಿ ಅದು ಆಗುತ್ತೆ. ಅದಕ್ಕೆ ಬೇಕಾಗಿ ನೀವು ಒಂದು ಎಫರ್ಟ್ ಹಾಕಿದಾಗ ಅದಂತೂ ನಿಮ್ಮ ಪಾಲಿಗೆ 100% ಬರುತ್ತೆ. ಬಟ್ ನೀವು ಎಲ್ಲಿ ಪ್ರಿಕಾಷನ್ ತಗೊಳ್ಬೇಕು, ನಿಮ್ಮ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂತೆ, ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೇಡಿ, ಮಾತಾಡ್ಲಿಕ್ಕೆ ಹೋಗಬೇಡಿ. ಸೊ ಇದೊಂದು ಪ್ರಿಕಾಷನ್ ತಗೊಂಡಾಗ ಬಾಕಿ ವಿಚಾರದಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನ ಡೆಫಿನೆಟ್ ಆಗಿ ಶನಿ ಮಹಾರಾಜನಿಂದ ಅಥವಾ ಈ ಒಂದು ಪೀರಿಯಡ್ ಅಲ್ಲಿ ಉಂಟಾಗುವ ಎಲ್ಲಾ ಸಾಧ್ಯತೆಗಳಿದೆ. ಅದರಲ್ಲೂ ಕೂಡ ಯಾರಿಗೆಲ್ಲ ಕೆಲಸ ಬೇಕು, ಹೊಸ ಕೆಲಸ ಬೇಕು, ದಯವಿಟ್ಟು ಪ್ರಯತ್ನ ಮಾಡಿ. ಒಂದೊಳ್ಳೆ ಇಂಪ್ಯಾಕ್ಟ್ ಅನ್ನ ಪಡ್ಕೊಳ್ಳುವಂತ ಯೋಗ ಭಾಗ್ಯ ನಮ್ಮ ಕರ್ಕಾಟಕ ರಾಶಿಯವರಿಗೆ ಡೆಫಿನೆಟ್ ಆಗಿದೆ. ಪ್ರಯತ್ನ ಮಾಡಿ, ಗೆದ್ದೇ ಗೆಲ್ತೀರಾ. ಇನ್ನು ಸಿಂಹರಾಶಿ, ಸಿಂಹರಾಶಿಯವರಿಗೆ ಏನಾಗುತ್ತೆ, ಶನಿ ಮಹಾರಾಜ ಈಗ 7th ಹೌಸ್ ಅಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ, ವಕ್ರಿಯಾಗಿ 6ನೇ ಮನೆಗೆ ಹಿಂದ್ಗಡೆಗೆ ರೆಟ್ರೋಗೇಡ್ ಆಗಿ ಹಿಂದ್ಗಡೆಗೆ ಹೋಗ್ತಾ ಇದ್ದಾನೆ. ಅದರ ಅರ್ಥ ಏನಂದ್ರೆ ನಿಮ್ಮ ಆರೋಗ್ಯವನ್ನ ನೀವು ನೋಡ್ಕೊಳ್ಬೇಕು. ನಿಮ್ಮ ಪಾರ್ಟ್ನರ್ನ ಆರೋಗ್ಯದಲ್ಲಿ ಕೂಡ ಸಮಸ್ಯೆಗಳು ಬರುವ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ಏನಾಗುತ್ತೆ, ಚಂದ್ರನಿಂದ 6ನೇ ಮನೆ ರಿಸಲ್ಟ್ ಶನಿಯಿಂದಾಗಿ ಪರವಾಗಿಲ್ಲ ಅಂತ ಹೇಳ್ಬೋದು. ಬಟ್ ಆತ 7ನೇ ಮನೆ ರೆಟ್ರೋ ಆಗಿ ಅಂದ್ರೆ ಆತ ವಕ್ರಿಯಾಗಿ ಹಿಂದ್ಗಡೆ ಹೋಗ್ತಾ ಇದ್ದಾನೆ ಅಂದಾಗ ಖಂಡಿತವಾಗಿ ನಿಮ್ಮ ಮ್ಯಾರಿಡ್ ಲೈಫ್ ಅಲ್ಲಿ ಕೂಡ ವಾದ ವಿವಾದಗಳು ಬರುವಂತ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ. ಕೆಲವೆಲ್ಲ ಡಿಸ್ಪ್ಯೂಟ್ಸ್ ಗಳಾಗ್ಬೋದು, ತೊಂದರೆಗಳಾಗ್ಬೋದು. ಮೊದಲೇ ಏನಾಗುತ್ತೆ, ರಾಹು ಮಹಾರಾಜ ಅಷ್ಟಮದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ತೋ ಇಲ್ಲಿ ಸಮಸ್ಯೆ, ಇಲ್ಲಿ ಪರಿಸ್ಥಿತಿ ಅಷ್ಟು ಸುಲಭ ಅಲ್ಲ ಅಂತಲೇ ಇಂಡಿಕೇಶನ್ ಇದೆ. ನಾನು ಹೇಳ್ತೀನಿ, ನಿಮ್ಮ ಮ್ಯಾರಿಡ್ ಲೈಫ್ ಅಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನ ಮೌನವಾಗಿ ಇದ್ದುಕೊಂಡು ಅದನ್ನ ಸಹಿಸಿಕೊಳ್ಳಿ ಅಂತ ಹೇಳ್ತೇನೆ. ಒಂದು 3 ತಿಂಗಳ ಕಾಲ ಸರಿಯಾಗಿರಿ, ಬಾಕಿ ವಿಚಾರ ಪರವಾಗಿಲ್ಲ. ಅಲ್ಲಿವರೆಗೆ ನೀವು ಪೇಷನ್ಸ್ ಅನ್ನು ಇಟ್ಕೊಂಡು ಇರಬೇಕಾಗೋದು ಅತಿ ಆಗತ್ತೆ. ಓಕೆ, ಆನಂತರ ನಿಮ್ಮ ಕಾರ್ಯಕ್ಷೇತ್ರ, ಈಗ ಕಾರ್ಯಕ್ಷೇತ್ರದಲ್ಲಿ ಕೆಲವರಿಗೆ ಏನಿರ್ತದೆ, ಸಿಂಹ ರಾಶಿಯವರಿಗೆ ಬಹಳ ವಿಶೇಷವಾಗಿ ಹೇಳ್ಬೇಕಾದ್ರೆ ಕೆಲಸದಲ್ಲಿ ಎಲ್ಲೋ ಒಂದ್ ಕಡೆ ನನಗೆ ಸ್ಯಾಲ್ರಿ ಹೈಕ್ ಆಗ್ಬೇಕು, ಒಳ್ಳೆ ಸಂಬಳ ಸಿಗ್ಬೇಕು, ಲಾಭ ತುಂಬಾ ಬರ್ಬೇಕನ್ನೋ ಯಾರಿಗೆಲ್ಲ ತೀವ್ರ ಇಚ್ಛೆ ಇದೆ, ನೀವು ಪ್ರಯತ್ನ ಮಾಡಿದ್ರೆ ಅದರಲ್ಲಿ ಸಫಲತೆಯನ್ನ ಪಡೆಯುವಂತಹ ಎಲ್ಲಾ ಸಾಧ್ಯತೆಗಳು ಇದ್ದೇ ಇದೆ ಖಂಡಿತ. ಯಾಕಂದ್ರೆ ನಕ್ಷತ್ರಾಧಿಪತಿ ಎಲ್ಲಿದ್ದಾನೆ, ಆತ ಗುರು ಬಂದು ನಿಮ್ಗೆ 10ನೇ ಮನೆಯಲ್ಲಿ ವೃಷಭ ರಾಶಿಯಲ್ಲಿ ಇದ್ದುಕೊಂಡು ರಿಸಲ್ಟ್ ಕೊಡ್ತಾ ಇದ್ದಾನೆ ಅಂದಾಗ ಎಲ್ಲೋ ಒಂದ್ ಕಡೆ ನಿಮ್ಗೆ ಹಣಕಾಸಿನ ವಿಚಾರಗಳಲ್ಲಿ ಅಥವಾ ನಮ್ಗೆ ಸ್ಯಾಲ್ರಿ ಹೈಕ್ ಆಗ್ಬೇಕು, ದೊಡ್ಡ ಮಟ್ಟಿಗೆ ಏನಾದ್ರು ಸಿಗ್ಬೇಕು, ಲಾಭ ಸಿಗ್ಬೇಕಂತ ಇದ್ದಾಗ ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಅದಂತೂ ನಿಮ್ಗೆ ಆಗುವಂತ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ. ಇಲ್ಲಿ ಒಂದು ಮಾತು ನೆನ್ಪಿಟ್ಕೊಳ್ಬೇಕು, ಇಲ್ಲಿ ಏನಾಗುತ್ತೆ ಗೊತ್ತಾ, ವಿಶೇಷವಾಗಿ ಹೇಳ್ಬೇಕಾದ್ರೆ ನಿಮ್ಗೆ ಇಲ್ಲಿ ಕೆಲಸ ಬಿಡುವಂತವ್ರು ಇದ್ದಾರೆ. ಯಾಕೆ ಕೆಲಸ ಬಿಡ್ತಾರೆ, ಯಾಕಂದ್ರೆ ಸ್ಯಾಲ್ರಿ ಸಾಕಾಗಲ್ಲ, ಅದಕ್ಕೆ ಕೆಲಸ ಬಿಡ್ತಾರೆ. ಇನ್ನೊಂದು ವಿಚಾರ ನೆನ್ಪಿಟ್ಕೊಳ್ಬೇಕು, ಯಾರೆಲ್ಲ ಹೊಸದಾಗಿ ಈಗ ಆ ಕೆಲಸವನ್ನು ಹುಡುಕ್ತಾ ಇದ್ದಾರೆ ಅವರೆಲ್ಲ ಏನ್ ಮಾಡಿರ್ತಾರೆ, ಎಲ್ಲೊಂದ್ ಕಡೆ ಸರ್ಕಾರಿ ನೌಕರಿ ಬೇಕು ಅಥವಾ ಇನ್ಯಾವುದೋ ಕಂಪನಿಯಲ್ಲಿ ಕೆಲಸ ಬೇಕು ಅಂತಾಗ ಯಾರಿಗೋ ದುಡ್ಡು ಕೊಟ್ಟು ಕೆಲಸವನ್ನು ಗಿಟ್ಟಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಇದು ನಿಮ್ಗೆ ಬಹಳ ಹಾರ್ಮ್ ಅನ್ನ ಉಂಟು ಮಾಡುವಂಥದ್ದು, ಮೋಸ ಉಂಟು ಮಾಡುವಂಥದ್ದು, ಅದರಲ್ಲಿ ಮೋಸ ಆಗುವಂಥದ್ದು ಎಲ್ಲಾ ಸಾಧ್ಯತೆಗಳು ಇರುವುದರಿಂದ ಅದಕ್ಕೆ ದುಡ್ಡು ಕೊಟ್ಟು ಕೆಲಸವನ್ನ ಮಾಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಬಾಕಿ ವಿಚಾರಗಳು ಪರವಾಗಿಲ್ಲ, ನಾರ್ಮಲ್ ಆಗಿ ಕೆಲಸ ಸಿಕ್ತು ದಯವಿಟ್ಟು ಮಾಡಿ. ಸ್ಯಾಲ್ರಿ ಹೈಕ್ ಆಗುವಂಥದ್ದು ಅಥವಾ ನಿಮಗೆ ಲಾಭ ಬರುವಂಥದ್ದು ಇದ್ದೇ ಇರುತ್ತೆ, ಪರವಾಗಿಲ್ಲ. ಬಟ್ ದುಡ್ಡು ಕೊಟ್ಟು ನೀವೇನಾದ್ರು ಕೆಲಸ ಮಾಡಿ, ಯಾಕಂದ್ರೆ ನಿಮ್ಮ 2ನೇ ಮನೆಯಲ್ಲಿ ಕೇತುವಿನ ಸಂಚಾರ ಇದೆ, ಆದ್ರೆ ದುಡ್ಡು ಕೊಟ್ಟು ಕೆಲಸದಲ್ಲಿ ಮಾಡ್ಕೊಳ್ತೀರಿ ಅಂದಾಗ ಅದು ಡೆಫಿನೆಟ್ ಆಗಿ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡುವಂಥದ್ದು ಅಥವಾ ಅದರಲ್ಲಿ ಮೋಸ ಹೋಗುವಂತ ಎಲ್ಲಾ ಸಾಧ್ಯತೆಗಳಿವೆ ನಮ್ಮ ಸಿಂಹ ರಾಶಿಯವರಿಗೆ. ಇದನ್ನ ಒಂದು ಜಾಗ್ರತೆ ಮಾಡ್ಕೊಂಡ್ರೆ ಬಾಕಿ ವಿಚಾರ ಪರವಾಗಿಲ್ಲ. ಪೇಷನ್ಸ್ ಇಟ್ಕೊಳ್ಳಿ, ಆದಷ್ಟು ಕಾಮ್ ಆಗಿರಿ, ಕೂಲ್ ಆಗಿರಿ. ಮೇ ಬಿ ನಿಮ್ಮ ಎಲ್ಲಾ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ಬೋದು. 3 ತಿಂಗಳ ಕಾಲ ಬಹಳಷ್ಟು ತಾಳ್ಮೆ ನಿಮ್ಮಲ್ಲಿ ಇರಲೇಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ನಮ್ಮ ಸಿಂಹ ರಾಶಿಯವರು. ಇನ್ನು ಕನ್ಯಾ ರಾಶಿಯವರಿಗೆ ಶನಿ ಮಹಾರಾಜ 6ನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಶನಿ ಮಹಾರಾಜ ಯಾರು, ಕನ್ಯಾ ರಾಶಿಗೆ ಶನಿ ಮಹಾರಾಜ 6ನೇ ಮನೆ ಮತ್ತೆ 5ನೇ ಮನೆ ಅಧಿಪತಿಯಾಗ 6ನೇ ಮನೆಯಿಂದ ಭ್ರಮಣ ಮಾಡಿ ಆತ ಹಿಂದ್ಗಡೆ ಹೋಗ್ತಾ ಇದ್ದಾರೆ, ರೆಟ್ರೋಗೇಡ್ ಆಗಿ ಹಿಂದ್ಗಡೆ ಹೋಗ್ತಾ ಇದ್ದಾರೆ. ಸೊ ನಿಮ್ಮ ಮಕ್ಕಳ ಆರೋಗ್ಯ ಇಲ್ಲಿ ಬಹಳ ವಿಶೇಷವಾಗಿ ಮಕ್ಕಳ ಆರೋಗ್ಯ ಇನ್ಫ್ಲುಯೆನ್ಸ್ ಆಗುತ್ತೆ. ನಿಮಗೆ ಮಕ್ಕಳಾಗಿದ್ದಾರೆ, ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಗಮನ ಕೊಡಿ. ಇನ್ನು ಮಕ್ಕಳಾಗ್ಲಿಲ್ಲ, ಮಕ್ಕಳಾಗುವಂತ ವಿಚಾರದಲ್ಲಿ ಕೂಡ ನಿಮಗೆ ಕೆಲವು ತೊಂದರೆಗಳು ಉಂಟಾಗುವಂತ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ. ಆನಂತರ ನಿಮ್ಮ ಕೆಲವೊಂದ್ ಕಡೆ ಸಾಲದಲ್ಲಿ ಬಿದ್ದಿದ್ದೀರಾ, ಅನಾರೋಗ್ಯ ಇದೆ, ಸಮಸ್ಯೆ ಇದೆ ಅಂದಾಗ ಕೂಡ ನಿಮ್ಗೆ ಅದು ಉಲ್ಫಣಗೊಳ್ಳುವಂತದ್ದು ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ನೀವು ಸ್ವಲ್ಪ ಕೇರ್ ತಗೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಓಕೆನಾ. ಈಗ ನೋಡಿ, ಈಗ ಏನಾಗುತ್ತೆ ನಿಮ್ಗೆ ಕನ್ಯಾ ರಾಶಿಗೆ 5ನೇ ಮನೆಯಲ್ಲಿ ಶನಿ ಹೋಗ್ಬೇಕಾದ್ರೆ ಅದು ಡೇಂಜರೇ. ಈಗ ಶನಿ ಮಹಾರಾಜ ವಕ್ರಿಯಾಗಿ ಅಲ್ಲಿನ ರಿಸಲ್ಟ್ ಕೊಡ್ತಾ ಇದ್ದಾನೆ ಅಂದು ಕೂಡ ಅದು ಡೇಂಜರೇ. ಅದರಿಂದಾಗಿ ಏನಾಗುತ್ತೆ, ನೀವು ಮಕ್ಕಳು ಆನಂತರ ಯೋಗ್ಯ ವಯಸ್ಕರಿರ್ತಾರೆ, ಅಲ್ಲಿ ಒಂದು ಪ್ರೀತಿ ಪ್ರೇಮ, ಸ್ನೇಹಿತರು ಇದೆಲ್ಲವೂ ಕೂಡ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಆಗಿ ನಿಮಗೆ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಇರುವುದರಿಂದ ನೀವು ಅದರಲ್ಲಿ ಸ್ವಲ್ಪ ಒಂದು 3 ತಿಂಗಳ ಕಾಲ, ಅಟ್ಲೀಸ್ಟ್ 3 ತಿಂಗಳು. ಯಾಕೆ 3 ತಿಂಗಳು ಹೇಳ್ತಾ ಇದ್ದಾನೆ ಅಂದ್ರೆ, ಯಾಕಂದ್ರೆ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ನಲ್ಲಿ ಏನಾಗುತ್ತೆ, ಬುಧ ಮತ್ತೆ ಶುಕ್ರನ ಒಂದು ಪರಿಭ್ರಮಣ ಏನಾಗುತ್ತೆ ಶನಿಯ ಹಿಂದ್ಗಡೆ ಬರುವುದರಿಂದ ಅದು ತಕ್ಕ ಮಟ್ಟಿಗೆ ತುಲಾರಾಶಿಯನ್ನು ದಾಟಿ ಬರ್ತಾರೆ. ಆಗ ತಕ್ಕ ಮಟ್ಟಿಗೆ ಏನಾಗುತ್ತೆ, ಅದು ತುಲಾರಾಶಿ, ಕನ್ಯಾ ರಾಶಿ, ಧನು ಮತ್ತೆ ಮಕರ ರಾಶಿಯಲ್ಲಿ ಶುಕ್ರ ಮತ್ತೆ ಬುಧ ಭ್ರಮಣ ಮಾಡುವಾಗ ಶನಿಯಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು ಅಲ್ಲಿಂದಲೇ ದೂರ ಆಗ್ತವೆ. ಅದಕ್ಕೋಸ್ಕರ ಅಲ್ಲಿವರೆಗಾದ್ರೂ ನಾವು ಪೇಷನ್ಸ್ ಅನ್ನು ಇಟ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗಂತೂ ಖಂಡಿತ ಉಂಟು. ಓಕೆ, ಇನ್ನು ನಿಮ್ಗೆ ಕೆಲವರಿಗೆ ಏನಾಗುತ್ತೆ, ಈಗ ಏನ್ ತೀವ್ರ ಇಚ್ಛೆ ಬರುತ್ತೆ ಏನೋ ಬಿಸ್ನೆಸ್ ಮಾಡ್ಬೇಕಂತ. ಓಕೆ, ನಮ್ಮ ಕನ್ಯಾ ರಾಶಿಯವರಿಗೆ ಬಿಸ್ನೆಸ್ ಮಾಡ್ಬೇಕಂತ ತೀವ್ರ ಇಚ್ಛೆ ಬರುತ್ತೆ, ನೀವು ಹೋಗ್ಬೋದು, ಅದರಲ್ಲಿ ಪ್ರಾಬ್ಲಮ್ ಅಂತೂ ಖಂಡಿತ
ಖಂಡಿತ ಅಲ್ಲ. ಮುಂದೆ ಹೋಗೋದಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕಾಗುತ್ತೆ, ಎಲ್ಲೊಂದ್ ಕಡೆ ನಿಮ್ಮ ಪರ್ಸನಲ್ ಜಾತಕವನ್ನು ಯಾರ ಹತ್ರ ಅದು ತೋರಿಸಿ ದಯವಿಟ್ಟು ಅವ್ರ ಹತ್ರ ಒಂದು ಸಜೆಷನ್ ಪಡ್ಕೊಂಡು ಮುಂದುವರಲಿಕ್ಕೆ ಪ್ರಯತ್ನ ಮಾಡಿ. ಇಚ್ಛೆಗಳು ತೀವ್ರ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಕೆಲಸ ಮಾಡ್ತಾ ಇದ್ದೇನೆ ಅಥವಾ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೇನೆ, ನನಗೆ ಇನ್ನೊಂದು ಬಿಸ್ನೆಸ್ ಬೇಕು, ಮತ್ತೊಂದು ಬಿಸ್ನೆಸ್ ಬೇಕು, ಮಗದೊಂದು ಬಿಸ್ನೆಸ್ ಬೇಕು, ಇದೆಲ್ಲ ಒಂದು ತೀವ್ರ ಇಚ್ಛೆಗಳು ನಿಮ್ಮನ್ನ ಕಾಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಖಂಡಿತ ಅದು ಮನಸ್ಸಲ್ಲೇ ಇರುತ್ತೆ ನಿಮಗೆ, ಅಥವಾ ಅದಕ್ಕೆ ಬೇಕಾಗಿ ನೀವು ತುಂಬಾನೇ ಇಮೋಷನಲ್ ಆಗಿ ಟಚ್ ಆಗಿರ್ತೀರಾ, ಬಿಸ್ನೆಸ್ ಮಾಡ್ಲೇಬೇಕಂತ. ನೀವು ಖಂಡಿತ ಅದಕ್ಕೆ ಬೇಕಾಗಿ ಪ್ರೊಸೀಡ್ ಆಗ್ಬೋದು. ಬಟ್ ಯಾವುದೇ ಕಾರಣಕ್ಕೂ ಕೂಡ ಒಂದು ಒಳ್ಳೆ ಜ್ಯೋತಿಷ್ಯರ ಮುಖಾಂತರ ನಿಮ್ಮ ಪರ್ಸನಲ್ ಜಾತಕವನ್ನು ತೋರಿಸಿ ಸಜೆಷನ್ ತಗೊಂಡು ಆನಂತರ ಪ್ರೊಸೀಡ್ ಆಗಿ ಅಂತ ಹೇಳ್ತೇನೆ. ಅವಾಗ ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ಪಡೆಯುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಅದರ ಜೊತೆಗೆ ಶನಿ ಮಹಾರಾಜ ಇರುವಂತಹ ನಕ್ಷತ್ರಾಧಿಪತಿ ಭಾಗ್ಯದಲ್ಲಿ ಇದ್ದುಕೊಂಡು ಆತ ಲಗ್ನವನ್ನು ನೋಡುವುದರಿಂದ ಡೆಫಿನೆಟ್ ಆಗಿ ನಿಮಗೆ ಬರ್ತಕ್ಕಂತಹ ಒಂದಷ್ಟು ಸಮಸ್ಯೆಗಳು, ಒಂದಷ್ಟು ತೊಂದರೆಗಳು ಅಲ್ಲಿಂದಲೇ ದೂರ ಆಗುವಂಥದ್ದು, ಅಥವಾ ನಿಮಗೆ ಒಳ್ಳೆ ವ್ಯಕ್ತಿಗಳಿಂದ ನಿಮಗೆ ತುಂಬಾ ಒಳ್ಳೆ ಸಜೆಷನ್ ಸಿಗುವಂಥದ್ದು, ಅದನ್ನು ನೀವು ಫಾಲೋ ಮಾಡಿದ್ರಿಂದ ನಿಮಗೆ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ದೂರ ಆಗುವಂತ ಎಲ್ಲಾ ಸಾಧ್ಯತೆಗಳು ಇರುವುದರಿಂದ ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಒಂದೊಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ, ಅದು ಕೂಡ ಕನ್ಯಾ ರಾಶಿಯವರಿಗೆ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಬಂದ್ಮೇಣ ತುಲಾರಾಶಿಯವರಿಗೆ ಪಂಚಮದಲ್ಲಿ ಶನಿ ಮಹಾರಾಜನ ಭ್ರಮಣ ಆಗ್ತಾ ಉಂಟು. ಒಳ್ಳೆ ಲಕ್ಷಣ ಅಂತೂ ಖಂಡಿತ ಅಲ್ಲ, ಬಟ್ ಶನಿ ಮಹಾರಾಜ ನಿಮಗೆ ಯೋಗ ಕಾರಕ, ಅದರಿಂದಾಗಿ ಆತ ಏನು ತುಂಬಾ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಕೊಡಬೇಕು, ಮೇ ಬಿ ಕೊಡಲ್ಲ. ಓಕೆ, ಸೊ ಇಲ್ಲಿ ಬಹಳ ಮುಖ್ಯವಾಗಿ ಏನಾಗುತ್ತೆ, ಶನಿ ಮಹಾರಾಜ 5ನೇ ಮನೆಯಿಂದಲೇ ವಕ್ರಿಯಾಗಿ ಆತ 4ನೇ ಮನೆ ಕಡೆಗೆ ಹೋಗ್ತಾ ಇದ್ದಾನೆ ಅಂದಾಗ ಭೂಮಿ ಮನೆ ವಿಚಾರಗಳು ಇದರಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನು ಕ್ರಿಯೇಟ್ ಮಾಡ್ತಾ ಉಂಟು. ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೇಕನ್ನೋ ತೀವ್ರ ಇಚ್ಛೆ ಬರ್ತಾ ಉಂಟು. ಮನೆ ಕೂಡ ಹಾಗೆ ಕೂಡ ಕನ್ಸ್ಟ್ರಕ್ಷನ್ ಮಾಡಲ್ಲ, ನೀವು ಯಾತೋ 2 ಮನೆ, 2ರಿಂದ 3 ಮನೆ, ಅಥವಾ ಫ್ಲೋರ್ ಇರುವಂತಹ ಮನೆ, 2-3 ಫ್ಲೋರ್ ಇರುವಂತಹ ಮನೆ, ಅಟ್ಲೀಸ್ಟ್ 2 ಫ್ಲೋರ್ ಇರುವಂತಹ ಮನೆ ಆದ್ರೂ ನಿರ್ಮಾಣ ಮಾಡುವಂತಹ ಯೋಗ ಭಾಗ್ಯ ಅಂತೂ ಡೆಫಿನೆಟ್ ಆಗಿ ಉಂಟು. ಬಟ್ ನಾನು ಹೇಳ್ತೀನಿ 3 ತಿಂಗಳ ಕಾಲ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳ್ತೇನೆ ನಮ್ಮ ತುಲಾ ರಾಶಿಯವರಿಗೆ. ಅವಾಗ ಮನೆ ನಿರ್ಮಾಣ ಮಾಡುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿ ಕ್ರಿಯೇಟ್ ಅಂತೂ ಆಗುತ್ತೆ. ಓಕೆನಾ. ಇನ್ನು ಕೆಲಸಕ್ಕೆ ಬಂದಾಗ ಏನಾಗುತ್ತೆ, ಕಾರ್ಯಕ್ಷೇತ್ರ, ಯಾಕಂದ್ರೆ ಶನಿ ಮಹಾರಾಜ ಯಾರು, ಆತ ಕರ್ಮಕಾರಕ. ಹಾಗಾದ್ರೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಿದ ಏನಾಗುತ್ತೆ, ಯಾವುದೋ 2 ಕೆಲಸ ಕಾರ್ಯಗಳನ್ನ ಮಾಡಬೇಕು, ಒಂದು ಕೆಲಸ ಸಾಕಾಗಲ್ಲ, ಇನ್ನೇನೋ ಮಾಡಬೇಕು, ಮತ್ತೇನೋ ಮಾಡಬೇಕು, ಏನೋ ಬಿಸ್ನೆಸ್ ಮಾಡಬೇಕು. ಸೊ ಅಂತ ಒಂದು ಥಾಟ್ಸ್ ಇದ್ರು ಕೂಡ ನೀವು ಪ್ರೊಸೀಡ್ ಆಗ್ಬೋದು, ಪರವಾಗಿಲ್ಲ. ಅದ್ರ ಜೊತೆಗೆ ಏನಾಗುತ್ತೆ, ಶನಿ ಮಹಾರಾಜ ಇರುವಂತಹ ನಕ್ಷತ್ರಾಧಿಪತಿ ಯಾರು, ಗುರು ಅಷ್ಟಮದಲ್ಲಿದ್ದಾನೆ, 8ನೇ ಮನೆಯಲ್ಲಿ ರಿಸಲ್ಟ್ ಕೊಡ್ತಾ ಇದ್ದಾನೆ, 2ನೇ ಮನೆಯನ್ನು ನೋಡ್ತಾ ಇದ್ದಾನೆ. ಅದರ ಅರ್ಥ ಏನಂದ್ರೆ, ಒಂದನೇದಾಗಿ ಈಸಿ ಮನಿ, ಅಂದ್ರೆ ಅನ್ಅರ್ನ್ಡ್ ಮನಿ, ನೀವು ಕಷ್ಟಪಡದೆ ಇರುವಂತಹ ಹಣಕಾಸು ನಿಮ್ಮ ಕೈ ಸೇರುವಂತದ್ದು, ಅದು ಇನ್ಶೂರೆನ್ಸ್ ಹಣ ಇರ್ಬೋದು, ಅದು ಯಾರಿಗಾದ್ರೂ ಕೊಟ್ಟು ಸಿಕ್ಕಾಕೊಂಡಿದ್ದೀರಾ, ಇಷ್ಟವರೆಗೆ ಬರ್ತಾನೆ ಇಲ್ಲ, ಬ್ಲಾಕ್ ಆಗಿದೆ ಅಂತ ಹಣ ಇರ್ಬೋದು, ಅದೆಲ್ಲ ಕೂಡ ನಿಮ್ಮ ಪಾಲಿಗೆ ಬರುವಂತಹ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರುವುದರಿಂದ ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಅಂತೂ ನೀವು ಖಂಡಿತ ಮಾಡಬಹುದು. ಬಟ್ ಇಲ್ಲಿ ಬಹಳ ಮುಖ್ಯವಾಗಿ ನಿಮ್ಮ 4th ಹೌಸ್ ಬಹಳ ಇನ್ಫ್ಲುಯೆನ್ಸ್ ಅನ್ನ ಪಡ್ಕೊಂಡಿರುವುದರಿಂದ ಭೂಮಿ ಮನೆ ವಿಚಾರಗಳೇ ಇಲ್ಲಿ ತುಂಬಾ ಹೆಚ್ಚಾಗಿ ಬರಲಿಕ್ಕೆ ಶುರು ಆಗುವುದರಿಂದ ಡೆಫಿನೆಟ್ ಆಗಿ ಮನೆ ಕಟ್ಟುವ ವಿಚಾರದಲ್ಲಿ ಒಂದು 3 ತಿಂಗಳ ಕಾಲ ವೆಯ್ಟ್ ಮಾಡಿ, ಆನಂತರ ಅಥವಾ ಮನೆ, ಭೂಮಿ, ವಾಹನ ಏನ್ ಬೇಕಾದ್ರೂ ಕೂಡ ಒಂದು 3 ತಿಂಗಳ ಕಾಲ ವೆಯ್ಟ್ ಮಾಡಿ ಅಂತ ಹೇಳ್ತೇನೆ. ಆನಂತರ ಅದರ ಬಗ್ಗೆ ಪ್ರೊಸೀಡ್ ಆಗಿ ಖಂಡಿತ ಒಂದೊಳ್ಳೆ ಇಂಪ್ಯಾಕ್ಟ್ ಅನ್ನ, ಒಂದೊಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಳುವಂತ ಯೋಗ ಭಾಗ್ಯ ನಮ್ಮ ತುಲಾ ರಾಶಿಯವರಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ವೇಟ್ ಅಂಡ್ ಸಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಶನಿ ಮಹಾರಾಜ 4th ಹೌಸ್ ಅಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ, ವಕ್ರಿಯಾಗಿ ಆತ 3ನೇ ಮನೆಗೆ ಹೋಗ್ಲಿಕ್ಕೆ ಹವಣಿಸ್ತಾ ಇದ್ದಾನೆ. ಇದರ ಅರ್ಥ ಏನಂದ್ರೆ ಪರಾಕ್ರಮ. ಓಕೆ, ಆತ ಪರಾಕ್ರಮದ ಅಧಿಪತಿ ಕೂಡ ನಿಮ್ಮ ಸುಖಾಧಿಪತಿ ಕೂಡ ಶನಿಯೇ ಆಗಿರುವುದರಿಂದ ಅದರಲ್ಲಿ ವ್ಯತ್ಯಯಗಳು ಉಂಟಾಗಿರುತ್ತೆ, ಪರವಾಗಿಲ್ಲ. ಬಟ್ ನಿಮಗೆ ಒಳ್ಳೆ ರಿಸಲ್ಟ್ ಉಂಟು ಅಂತ ಒಂದು ಇಂಡಿಕೇಶನ್ ಇದೆ, ಪರವಾಗಿಲ್ಲ. ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಸುಖವಾಗಿ ನೆರವೇರುವಂತದ್ದು. ಮನೆ ಚೇಂಜ್ ಮಾಡಬೇಕು, ಭೂಮಿ ಚೇಂಜ್ ಮಾಡಬೇಕು, ಭೂಮಿ ಮಾರಬೇಕು, ಮನೆ ಚೇಂಜ್ ಮಾಡಬೇಕು, ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು, ಅದಕ್ಕೆ ಬೇಕಾದಂತ ಒಂದು ಫಲಾಫಲಗಳು ಈಗಾಗಲೇ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಅದಕ್ಕೆ ಬೇಕಾಗಿ ನೀವೊಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಎಲ್ಲವೂ ಕೂಡ ನಿಮ್ಮ ಪಾಲಿಗೆ ಬರುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ, ಬಹಳ ದೊಡ್ಡ ಇನ್ಫ್ಲುಯೆನ್ಸ್ ಏನಿರುತ್ತೆ ನಿಮ್ಮ ಕಾರ್ಯಕ್ಷೇತ್ರ ಉನ್ನತ ಮಟ್ಟಕ್ಕೆ ಹೋಗ್ಬೇಕು, ನಿಮಗೆ ಪ್ರಮೋಷನ್ ಬೇಕು, ಅಥವಾ ನಿಮಗೆ ಡಿಗ್ನಿಟಿ ಬೇಕು, ಅಥವಾ ನಿಮಗೆ ಆ ಒಂದು ಪೊಸಿಷನ್ ಬೇಕು ಅಂದಾಗ, ಅಥವಾ ನಿಮಗೆ ಗೌರ್ಮೆಂಟ್ ಜಾಬ್ ಬೇಕು ಅಂದಾಗ ವೃಶ್ಚಿಕ ರಾಶಿಯವರು ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಡೆಫಿನೆಟ್ ಆಗಿ ಅದು ನಿಮ್ಮ ಕೈ ಸೇರುವಂತ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ. ಅದರ ಜೊತೆಗೆ ಏನಾಗುತ್ತೆ, ಮಕ್ಕಳಿಂದ ಒಳ್ಳೆ ರಿಸಲ್ಟ್ ನಿಮಗೆ. ನಿಮ್ಮ ಮಕ್ಕಳು ಯಾರು ಇರ್ತಾರೆ, ಮಕ್ಕಳಿಗೆ ಮದುವೆ ಫಿಕ್ಸ್ ಆಗಿಲ್ಲ, ಮದುವೆ ಫಿಕ್ಸ್ ಆಗ್ಬೋದು, ಅಥವಾ ಮಕ್ಕಳಿಗೆ ಕೆಲಸ ಸಿಗ್ಬೋದು, ಏನೋ ಗೊತ್ತಿಲ್ಲ, ಮಕ್ಕಳ ವಿಚಾರದಲ್ಲಿ ಒಂದು ಖುಷಿಯನ್ನು ಅನುಭವಿಸುವಂತ ಯೋಗ ಭಾಗ್ಯ ನಮ್ಮ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರಿಗೆ ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ. ಅದರಿಂದಾಗಿ ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ, ಅದು ನಿಮ್ಮ ಪಾಲಿಗೆ ಬಂದೇ ಬರುತ್ತೆ. ಆ ನಂತರ ಇಲ್ಲೇನಾಗುತ್ತೆ, ನಕ್ಷತ್ರಾಧಿಪತಿ ನಮ್ಮ ಶನಿ ಇರುವಂತ ನಕ್ಷತ್ರಾಧಿಪತಿ ಪೂರ್ವಭದ್ರ ನಕ್ಷತ್ರದಲ್ಲಿ ಶನಿ ಭ್ರಮಣ ಮಾಡ್ತಾ ಇದ್ದೇನೆ. ನಕ್ಷತ್ರಾಧಿಪತಿ 7th ಹೌಸ್ ಅಲ್ಲಿ ಇದ್ದುಕೊಂಡು ಲಗ್ನವನ್ನ ನೋಡುವುದರಿಂದ, ತೃತೀಯ ಸ್ಥಾನ ಮತ್ತೆ ಲಾಭ ಸ್ಥಾನ ನೋಡುವುದರಿಂದ ಡೆಫಿನೆಟ್ ಆಗಿ ನಿಮಗೆ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು ದೂರ ಅಂತೂ ಆಗ್ತವೆ. ಗುರುಬಲ ಇದೆ, ಅದೇನು ಸಮಸ್ಯೆ ಅಲ್ಲ. ಇನ್ನು ಶನಿ ಮಹಾರಾಜ ಎಲ್ಲೋ ಒಂದ್ ಕಡೆ 3ನೇ ಮನೆ ರಿಸಲ್ಟ್ ಅನ್ನು ಕೊಡ್ತಾ ಇದ್ದಾನೆ ಅಂದಾಗ, ಪರಾಕ್ರಮದ ರಿಸಲ್ಟ್ ಅನ್ನು ಕೊಡ್ತಾ ಇದ್ದಾನೆ ಅಂದಾಗ, ಇಷ್ಟವರೆಗೆ ನೀವೇನು ಪರಾಕ್ರಮ ಮಾಡ್ತಾ ಹೋಗಿದ್ರಿ, ಇಷ್ಟವರೆಗೆ ಯಾವ್ದ್ರಲ್ಲಿ ನೀವು ಮೆಹನತ್ ಮಾಡ್ತಾ ಇದ್ರೆ ಅದೇನು ಇಷ್ಟವರೆಗೆ ಹಾಸಿಲಾಗಿಲ್ಲ, ಅದು ಏನು ನಿಮಗೆ ಇದುವರೆಗೆ ಬಂದಿಲ್ಲ, ಅದೆಲ್ಲ ಬರುವಂತ ಯೋಗ ಭಾಗ್ಯ ವೃಶ್ಚಿಕ ರಾಶಿಯವರಿಗೆ ಡೆಫಿನೆಟ್ ಆಗಿದೆ. ನೀವು ಪ್ರಾಮಾಣಿಕ ಪ್ರಯತ್ನ ಮಾಡಿ ಒಂದೊಳ್ಳೆ ಇಂಪ್ಯಾಕ್ಟ್ ಅನ್ನ, ಒಂದೊಳ್ಳೆ ರಿಸಲ್ಟ್ ಅನ್ನ ಡೆಫಿನೆಟ್ ಆಗಿ ನೀವು ಗಳಿಸ್ಕೊಳ್ತೀರಾ. ನೆಕ್ಸ್ಟ್ ಬಂದ್ಬೇಡ ಧನುರಾಶಿಯವರಿಗೆ ಬಹಳ ವಿಶೇಷವಾಗಿ ಏನಾಗುತ್ತೆ, ಶನಿ ಮಹಾರಾಜ 3rd ಹೌಸ್ ಅಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ.
ಸೊ ಶನಿ ಯಾರು ಈ ಜಾತಕಕ್ಕೆ, ಆತ ದ್ವಿತೀಯಾಧಿಪತಿ, ಧನಾಧಿಪತಿ, ಕುಟುಂಬಾಧಿಪತಿ, ಆನಂತರ ಆತ ಪರಾಕ್ರಮದ ಅಧಿಪತಿಯಾಗಿ 3ನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಧನುರಾಶಿಯವರಿಗೆ 7.5 ಇಷ್ಟವರೆಗೆ ಮುಗ್ದೋಗಿರುವಂಥದ್ದು. ಬಟ್ ಈಗ ಶನಿ ವಕ್ರಿಯಾಗಿ ಮತ್ತೆ 2ನೇ ಮನೆ ರಿಸಲ್ಟ್ ಅನ್ನು ಕೊಡೋದ್ರಿಂದ 7.5 ಅಂತಹ ಒಂದು ಇಂಪ್ಯಾಕ್ಟ್ ಬಹಳ ಹೆಚ್ಚಾಗಿ ಬರೋ ಸಾಧ್ಯತೆಗಳು ಇದ್ದೇ ಇರ್ತವೆ. ಬಟ್ ಇಲ್ಲೇನಾಗುತ್ತೆ, ಬಹಳ ವಿಶೇಷವಾಗಿ ದುಡ್ಡಿನ ವಿಚಾರಗಳು ಇನ್ಫ್ಲುಯೆನ್ಸ್ ಆಗ್ತವೆ. ಹಣಕಾಸು ಬೇಕು, ದುಡ್ಡು ಬೇಕು, ಗೊತ್ತಾಗ್ತಿಲ್ಲ ಏನ್ ಮಾಡ್ಬೇಕಂತ ಈ ಪರಿಸ್ಥಿತಿ ನಿಮ್ಮನ್ನ ಕಾಡೋಕೆ ಶುರು ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ಅನಂತರ ಕಾರ್ಯಕ್ಷೇತ್ರಕ್ಕೆ ಸಂಬಂಧ ನಾನು ಹೇಳುವುದಾದ್ರೆ, ಕೆಲಸದಲ್ಲಿ ಬದಲಾವಣೆ, ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ, ಕಾರ್ಯಕ್ಷೇತ್ರದಲ್ಲಿ ಜಗಳ ಆಗಿ ಬದಲಾವಣೆ, ಕಾರ್ಯಕ್ಷೇತ್ರದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಬದಲಾವಣೆ, ಅಥವಾ ನೀವು ಸ್ವ ಇಚ್ಛೆಯಿಂದ ಬದಲಾವಣೆ ಮಾಡ್ಕೊಳ್ಳೋದು ಇದ್ದೇ ಇರ್ತದೆ. ಅಥವಾ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಬರುತ್ತೆ, ಅಥವಾ ಅಲ್ಲಿ ನಾನು ಹೇಳ್ತೀನಿ ಅಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ಜಗಳ ಆಗುತ್ತೆ, ಜಗಳ ಆಗಿ ಕಾರ್ಯಕ್ಷೇತ್ರ ಡಿಸ್ಕನೆಕ್ಟ್ ಆಗುತ್ತೆ, ಅಥವಾ ನಿಮ್ಮನ್ನ ಕೆಲಸದಿಂದ ತೆಗೆದಾಗ್ಬೋದು, ಆ ಪರಿಸ್ಥಿತಿ ಕ್ರಿಯೇಟ್ ಆಗ್ಬೋದು. ನಮ್ಮ ಧನು ರಾಶಿಯವರಿಗೆ ಬಹಳ ಕ್ಯಾರ್ ತಗೊಳ್ಬೇಕಾದಂತಹ ಅನಿವಾರ್ಯತೆ ಉಂಟು. ಆನಂತರ ನಿಮಗೆ ಇನ್ನೊಂದು ವಿಚಾರ ಏನಂದ್ರೆ, ಅನಾರೋಗ್ಯ ಉಂಟಾಗಿ ಕೂಡ ನಿಮ್ಮ ಕಾರ್ಯಕ್ಷೇತ್ರ ಡ್ರಾಪ್ ಆಗ್ಬೋದು, ಅಥವಾ ಕೆಲಸಕ್ಕೆ ಹೋಗದೇ ಇರುವಂತಹ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಆನಂತರ ಶನಿ ಮಹಾರಾಜನೇ ಪೂರ್ವಭದ್ರ ನಕ್ಷತ್ರಾಧಿಪತಿ 6ನೇ ಮನೆಯಲ್ಲಿ ಇದ್ದುಕೊಂಡು ಆತ 12ನೇ ಮನೆ ನೋಡ್ತಾನೆ. 6ನೇ ಮನೆ ಬಂದು ರೋಗ, ಋಣ, ರಿಪು, ಹಾಗಾದ್ರೆ ಅಲ್ಲಿಯ ರಿಸಲ್ಟ್ ಆತ ಕೊಡ್ತಾ ಇದ್ದಾನೆ ಅಂದಾಗ ಡೆಫಿನೆಟ್ ಆಗಿ ನಿಮ್ಮ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ನಿಮ್ಮನ್ನ ಕಾಡುವಂಥದ್ದು, ಆರೋಗ್ಯದ ಸಮಸ್ಯೆ ನಿಮ್ಮನ್ನ ಕಾಡುವಂಥದ್ದು, ಅದಕ್ಕೆ ಬೇಕಾಗಿ ನೀವು ಖರ್ಚು ಮಾಡುವಂತ ಎಲ್ಲಾ ಸಾಧ್ಯತೆಗಳು ಜಾತಕದಲ್ಲಿ ಕಂಡು ಬರುವುದರಿಂದ ಒಂದು 3 ತಿಂಗಳ ಕಾಲ ಪೇಷನ್ಸ್ ಇಟ್ಕೊಳ್ಳಿ. ಪರಿಹಾರ ಏನಿಟ್ಟು ಕೊನೆಯಲ್ಲಿ ಹೇಳಿಕೊಡ್ತೇನೆ, ಅಲ್ಲಿವರೆಗೆ ವೆಯ್ಟ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಹೇಳಿದಂತ ವಿಚಾರ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ನಮ್ಮ ಧನು ರಾಶಿಯವರಿಗೆ ಸ್ವಲ್ಪ ಕ್ಯಾರ್ ತಗೊಳ್ಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿ ಉಂಟು. ಅಷ್ಟೊಂದು ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಮಕರ ರಾಶಿಯವರಿಗೆ ಶನಿ ಮಹಾರಾಜ 2ನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಶನಿ ಮಹಾರಾಜ ಆತ ಲಗ್ನ ರಾಶಿಯಾಧಿಪತಿ ಕೂಡ, 2ನೇ ಮನೆ ಅಧಿಪತಿ, ಕುಟುಂಬಾಧಿಪತಿ ಕೂಡ ಆತನೇ ಆಗಿರ್ತಾನೆ. ಆತ ವಕ್ರಿಯಾಗಿ ಈಗ ಲಗ್ನಕ್ಕೆ ಎಲ್ಲೊಂದ್ ಕಡೆ ರೆಟ್ರೋಗೇಡ್ ಆಗಿ ಲಗ್ನದ ಇಂಪ್ಯಾಕ್ಟ್ ಅನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾನೆ ಅಂದಾಗ ನಿಮ್ಮ ಹೆಲ್ತ್, ಆರೋಗ್ಯದ ಬಗ್ಗೆ ಬಹಳ ಗಮನ ಕೊಡಿ ಅಂತ ಹೇಳ್ತೇನೆ. ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ನಿಮ್ಮನ್ನ ಕಾಡುವಂತ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ, ಇದೊಂದು ವಿಚಾರ. ಆನಂತರ ಧನಾಧಿಪತಿಯಾಗಿ ಆತ ವಕ್ರಿಯಾಗಿರುವುದರಿಂದ ಡೆಫಿನೆಟ್ ಆಗಿ ದುಡ್ಡಿನ ವಿಚಾರದಲ್ಲಿ ಹಿನ್ನಡೆಯನ್ನು ಅನುಭವಿಸ್ತೀರಾ, ದುಡ್ಡಿನ ವಿಚಾರ ಪ್ರಾಬ್ಲಮ್ಗಳಾಗುತ್ತೆ, ಸಮಸ್ಯೆಗಳಾಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ಒಂದು 3 ತಿಂಗಳ ಕಾಲ ವ್ಯತ್ಯಯಗಳು ಡೆಫಿನೆಟ್ ಆಗಿ ನಿಮಗೆ ಉಂಟಾಗ್ತವೆ. ಏನೆಲ್ಲ ನಿಮಗೆ ಈಗ ಹೇಳ್ತಾರೆ ಜುಗಾಡ್ ಮಾಡ್ಬೇಕಂತ ಆ ಪರಿಸ್ಥಿತಿ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಸ್ವಲ್ಪ ಮಟ್ಟಿಗೆ ಈ ಒಂದು ದುಡ್ಡಿನ ವಿಚಾರದಲ್ಲಿ ಪರಿಶಾನ ಆಗುವಂತ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಉಂಟು. ಓಕೆನಾ. ಆನಂತರ ಏನಾಗುತ್ತೆ, ಇಲ್ಲಿ ಅದರ ನಕ್ಷತ್ರಾಧಿಪತಿ ಯಾರು, ಗುರು, ಆತ ಏನ್ ಮಾಡ್ತಾನೆ, ಆತ ಪಂಚಮದಲ್ಲಿದ್ದಾನೆ. ಪಂಚಮದಲ್ಲಿ ಇರಬೇಕಾದ್ರೆ ಏನಂದ್ರೆ ಕೆಲವೊಮ್ಮೆ ಪ್ರೀತಿ ಪ್ರೇಮ ಬಂದು ತೊಂದರೆಗಳಾಗ್ಬೋದು, ಹಣಕಾಸು ಖರ್ಚಾಗ್ಬೋದು, ಹಣ ಕಳ್ಕೊಳ್ಬಹುದು ನೀವು, ಅದು ಪರಿಸ್ಥಿತಿ. ಅಥವಾ ಮಕ್ಕಳ ಆರೋಗ್ಯ, ಮಕ್ಕಳ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್, ಯಾಕಂದ್ರೆ ಗುರು ಬಂದು ವ್ಯಯಾಧಿಪತಿ, ಮಕ್ಕಳಿಗೆ ಆರೋಗ್ಯದ ಸಮಸ್ಯೆ ಬಂದು ಅದರಿಂದ ಹಣವನ್ನು ಕಳ್ಕೊಳ್ಬೇಕಾದೀತು, ಅಥವಾ ಹಾಸ್ಪಿಟಲ್ಗೆ ಹಣ ಹಾಕಬೇಕಾದೀತು, ಆ ಪರಿಸ್ಥಿತಿ ಕೂಡ ನಿಮ್ಗೆ ಉಂಟಾಗುವ ಸಾಧ್ಯತೆಗಳು ತೀರಾ ಜಾಸ್ತಿ. ಆದ್ರೂ ಕೂಡ ಏನಾಗುತ್ತೆ, ಚಂದ್ರನಿಂದ ಆತ 5ನೇ ಮನೆಯಲ್ಲಿದ್ದಾನೆ, ಲಗ್ನಕ್ಕೆ ದೃಷ್ಟಿ ಇಟ್ಟಿದ್ದಾನೆ, ಅಂದ್ರೆ ರಾಶಿಗೆ ದೃಷ್ಟಿ ಇಟ್ಟಿದ್ದಾನೆ ಅಂದಾಗ ನಿಮ್ಗೆ ಯೋಗ್ಯ ವ್ಯಕ್ತಿಗಳಿಂದ ಸಲಹೆ ಸೂಚನೆಗಳು ಸಿಕ್ಕು, ಅಥವಾ ನಿಮ್ಗೆ ಗುರುವಿನ ಒಂದು ಮಾರ್ಗದರ್ಶನ ಸಿಕ್ಕಿ ಅದರ ಮುಖಾಂತರ ಸಮಸ್ಯೆಗಳಿಂದ ಮುಕ್ತರಾಗುವಂತ ಎಲ್ಲಾ ಸಾಧ್ಯತೆಗಳು ಇರುವುದರಿಂದ ಖಂಡಿತ ಮಕರ ರಾಶಿಯವರು ಒಂದು ಗುರುವನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ, ಗುರುವಿನ ಮಾತನ್ನ ಕೇಳಿ, ಗುರುವನ್ನ ಫಾಲೋ ಮಾಡಿ, ಅವರ ಒಂದು ಏನೆಲ್ಲ ಅವ್ರು ಹೇಳಿಕೊಡ್ತಾರೆ ಅದನ್ನ ಕಂಟಿನ್ಯೂ ಆಗಿ ಫಾಲೋ ಮಾಡಿ, ಗುರುವಿನ ಆರಾಧನೆ ಮಾಡಿ, ಗುರುವಿನ ಟೆಂಪಲ್ಗೆ ಹೋಗಿ ಖಂಡಿತ ನಿಮ್ಗೆ ಎಲ್ಲೋ ಒಂದ್ ಕಡೆ ಬಂದಂತ ಸಮಸ್ಯೆಗಳಿಂದ ಮುಕ್ತರಾಗುವಂತ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ. ಇಲ್ಲೇನಾಗುತ್ತೆ, ಮಕರ ರಾಶಿಯವರಿಗೆ 7.5 ಈಗ ಕೊನೆ ಹಂತ ನಡೀತಾ ಉಂಟು. ಈಗ ವಕ್ರಿಯಾಗಿ ಬರ್ತಾ ಇರೋದು, ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಉಂಟು. ಎಲ್ಲಿಂದ ಸಮಸ್ಯೆ ಉಂಟು ಹೇಳಿಕೊಟ್ಟಿದ್ದೇನೆ, ದಯವಿಟ್ಟು ಪೇಷನ್ಸ್ ಇಟ್ಕೊಳ್ಳಿ, 3 ತಿಂಗಳ ಕಾಲ ಅಂತ ಹೇಳ್ತೇನೆ. ಅಲ್ಲಿವರೆಗೆ ಬಾಕಿ ವಿಚಾರಗಳು ಪರವಾಗಿಲ್ಲ, ನಾನು ಹೇಳಿದಂತೆ ನಡ್ಕೊಂಡಾಗ ಮೇ ಬಿ ಇಲ್ಲಿಂದ ನೀವು ಪಾರಾಗುವಂತ, ಅಂದ್ರೆ ಸಮಸ್ಯೆಗಳಿಂದ ಪಾರಾಗುವಂತ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ ನಮ್ಮ ಮಕರ ರಾಶಿಯವರಿಗೆ. ಇನ್ನು ಕುಂಭರಾಶಿಯವರಿಗೆ ಏನಾಗುತ್ತೆ, 7.5 2ನೇ ಹಂತ ನಡೀತಾ ಉಂಟು ಈಗ ಕುಂಭರಾಶಿಯವರಿಗೆ. ಅದರ ಜೊತೆಗೆ ಶನಿ ಮಹಾರಾಜ ವಕ್ರಿಯಾಗಿ ಬಿಟ್ಟಿದ್ದಾನೆ. ಶನಿ ಮಹಾರಾಜ ಯಾರು, ಈ ಜಾತಕಕ್ಕೆ ಶನಿ ಮಹಾರಾಜ ಬಂದ ಆತ ಲಗ್ನಾಧಿಪತಿ ಕೂಡ, ಆನಂತರ ವ್ಯಯಾಧಿಪತಿಯಾಗಿ ಲಗ್ನದಲ್ಲಿ ಅಂದ್ರೆ ರಾಶಿಯಲ್ಲೇ ಇದ್ದುಕೊಂಡು ಆತ ವಕ್ರಿಯಾಗಿದ್ದಾನೆ, ಅಂದ್ರೆ ಹಿಂದ್ಗಡೆ ಫಲ ಕೊಡ್ತಾ ಇದ್ದಾನೆ. ಅಂದ್ರೆ ಖಂಡಿತ ಖರ್ಚು ವೆಚ್ಚದಲ್ಲಿ ವಿಪರೀತ ಜಾಸ್ತಿ ಆಗುವಂಥದ್ದು, ಖರ್ಚು ವೆಚ್ಚ ಕೈ ಮೀರಿ ಹೋಗುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಖರ್ಚು ವೆಚ್ಚದ ಬಗ್ಗೆ ಬಹಳ ಗಮನ ಕೊಡಿ. ಯಾವ್ದು ಕೂಡ ಹೊಸತನ್ನ ಮಾಡ್ಲಿಕ್ಕೆ ಹೋಗಬೇಡಿ, ಏನು ತರಲಿಕ್ಕೆ ಹೋಗಬೇಡಿ, ಯಾವುದೇ ಲೋನ್ ಅನ್ನ ಕ್ರಿಯೇಟ್ ಮಾಡಬೇಡಿ. ನೀವು ಸೇಫ್ ಆಗಿರ್ತೀರಾ ನಮ್ಮ ಕುಂಭರಾಶಿಯವರು, ಅದರಲ್ಲಿ ಏನು ಸಮಸ್ಯೆ ಅಂತೂ ಖಂಡಿತ ಕ್ರಿಯೇಟ್ ಆಗಲ್ಲ. ಓಕೆನಾ. 7.5 ಅಂತ ನಡೀತಾ ಉಂಟು. ಅದರ ಅರ್ಥ ಏನಂದ್ರೆ ಮಾನಸಿಕ ರೀತಿಯಲ್ಲಿ ಗೊಂದಲಗಳಿಗೆ ಒಳಗಾಗಿರ್ತೀರಾ, ಅದೇನೋ ಮಾಡ್ಬೇಕು, ಇನ್ನೇನೋ ಮಾಡ್ಬೇಕು. ನೋಡಿ ಏನಾಗುತ್ತೆ, ಈಗ ಕುಂಭರಾಶಿಯವರಿಗೆ 7.5 ಅಂದಾಗ ಏನಾಗುತ್ತೆ, ನಿಮ್ಗೆ ಎಷ್ಟವರೆಗೆ ಮನೆ ಮಾಡಿಲ್ಲ, ಭೂಮಿ ಮಾಡಿಲ್ಲ, ವಾಹನ ಮಾಡಿಲ್ಲ, ಅಥವಾ ನಿಮ್ಗೆ ಮದುವೆ ಆಗಿಲ್ಲ, ಇನ್ನು ಮಕ್ಕಳು ಆಗ್ಲಿಲ್ಲ, ಅಥವಾ ಇದಕ್ಕೆಲ್ಲ ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನು ಶನಿ ಮಹಾರಾಜ ಡೆಫಿನೆಟ್ ಕ್ರಿಯೇಟ್ ಅಂತೂ ಮಾಡ್ತಾನೆ. ಬಟ್ ಬರುವ ಒಂದು 3 ತಿಂಗಳ ಕಾಲ ಮಾತ್ರ ಶನಿಯ ಒಂದು ಪರಿಸ್ಥಿತಿ ಏನೋ ಅಷ್ಟು ಸುಲಭವಾಗಿ ಇರದೇ ಇರುವುದರಿಂದ ಹೆಲ್ತ್ ಅನ್ನು ನೋಡ್ಕೊಳ್ಬೇಕು. ನಿಮ್ಮ ಒಂದು ಖರ್ಚು ವೆಚ್ಚದ ವಿಚಾರದಲ್ಲಿ ಬಹಳ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಅದ್ರ
ಜೊತೆಗೆ ಏನಾಗುತ್ತೆ, ಶನಿ ಮಹಾರಾಜ ಪೂರ್ವಭದ್ರ ನಕ್ಷತ್ರಾಧಿಪತಿ 4ನೇ ಮನೆಯಲ್ಲಿ ಇದ್ದಾನೆ ಅಂದಾಗ ಭೂಮಿ ಮನೆ ವಿಚಾರಗಳಲ್ಲಿ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಆಗ್ತಾ ಉಂಟು. ಖಂಡಿತ ಮನೆ ಮಾಡುವಂತ ಯೋಗ ಅದಂತೂ ಈಗ ಬಂದು ನಿಂತಿದೆ ನಮ್ಮ ಕುಂಭ ರಾಶಿಯವರಿಗೂ ಕುಂಭ ಲಗ್ನದವರಿಗೂ ಕೂಡ. 4ನೇ ಮನೆ ಗುರುವಿನ ಭ್ರಮಣ, 3ನೇ ಮನೆ 4ನೇ ಮನೆ 5ನೇ ಮನೆ ಗುರುವಿನ ಭ್ರಮಣ ಏನು ಹೇಳಿಕೊಡ್ತಾ ಉಂಟು, ನಿಮ್ಗೆ ಮನೆ ಮಾಡುವಂತಹ ಯೋಗ ಭಾಗ್ಯ. ಯಾರಿಗೆ ಮಕ್ಕಳಾಗ್ಲಿಲ್ಲ ಮಕ್ಕಳಾಗುತ್ತೆ, ಮನೆ ಆಗಿಲ್ಲ ಮನೆ ಆಗುತ್ತೆ, ವಾಹನ ಇಲ್ಲ ವಾಹನ ಆಗುತ್ತೆ, ಜಾಗ ಬೇಕು ಜಾಗ ಆಗುತ್ತೆ, ಇದೆಲ್ಲ ಆಗುವಂತ ಯೋಗ ಭಾಗ್ಯ ಆಲ್ರೆಡಿ ಬಂದಿರುವುದರಿಂದ ಪರವಾಗಿಲ್ಲ. ಇನ್ನೊಂದು ದೊಡ್ಡ ರಿಸಲ್ಟ್ ಏನಿರ್ತದೆ ನಿಮ್ಮ ಪಾಲಿಗೆ ಅಂದಾಗ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಟೋಟಲಿ ಬದಲಾವಣೆ, ಕಾರ್ಯಕ್ಷೇತ್ರದಲ್ಲಿ ಟೋಟಲಿ 180 ಡಿಗ್ರಿಯ ಚೇಂಜಸ್ ಬರುವಂತ ಎಲ್ಲಾ ಸಾಧ್ಯತೆಗಳಿದೆ. ಯಾಕೋ ಗೊತ್ತಿಲ್ಲಪ್ಪ, ಇಷ್ಟವರೆಗೆ ನಾನು ತುಂಬಾ ಮೆಹನತ್ ಮಾಡಿದ್ದೇನೆ, ನಾನು ತುಂಬಾನೇ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ದುಡಿದಿದ್ದೇನೆ, ಅಥವಾ ನನಗೆ ಯಾವುದೇ ಕಾರಣ ಕೂಡ ಒಂದು ಡಿಗ್ನಿಟಿ ಆಗಲಿ, ಒಂದು ಸರ್ಟಿಫಿಕೇಟ್ ಆಗಲಿ, ಒಂದು ಮೆಡಲ್ ಆಗಲಿ, ಒಂದು ಪುರಸ್ಕಾರ ಆಗಲಿ ನನಗೆ ಸಿಗ್ಲಿಲ್ಲ, ಅಥವಾ ಆ ಮಟ್ಟಕ್ಕೆ ಏರ್ಲಿಕ್ಕೆ ನನಗೆ ಇಷ್ಟವರೆಗೆ ಕೂಡ ಆಗಲಿಲ್ಲ ಅಂದಾಗ ಈ ಸಮಯ ಏನಿದೆ ಅದಕ್ಕೆ ಬೇಕಾಗಿ ಫೇವರೇಬಲ್ ಆಗುತ್ತೆ. ಖಂಡಿತ ನೀವು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗುವಂತ ಎಲ್ಲಾ ಯೋಗ ಭಾಗ್ಯ ಕೂಡ ನಿಮ್ಮಲ್ಲಿಗಿದೆ. ಇನ್ಯಾರಿಗೆಲ್ಲ ಕಾರ್ಯಕ್ಷೇತ್ರದಲ್ಲಿ ಪರಿವರ್ತನೆ ಒಂದಾಯ್ತು, ಇನ್ಯಾರಿಗೆಲ್ಲ ಹೊಸ ಕೆಲಸ ಸಿಗಬೇಕು, ನಾನು ಇಂಟರ್ವ್ಯೂ ಕೊಡ್ತಾ ಇದ್ದೇನೆ ಪಾಸೇ ಆಗ್ತಾ ಇಲ್ಲ, ಈ ಮೂವ್ಮೆಂಟ್ ಅಲ್ಲಿ ಆಗುತ್ತೆ. ಇಂಟರ್ವ್ಯೂ ಕೊಡ್ತೀರಾ, ಪಾಸ್ ಆಗ್ತೀರಾ, ಕೆಲಸದಲ್ಲಿ ಕೂಡ ಹೋಗ್ತೀರಾ, ಅದರಲ್ಲಿ ಸ್ಯಾಟಿಸ್ಫೈಡ್ ಅಂತೂ ಅನುಭವಿಸ್ತೀರಾ. ಯಾರೆಲ್ಲ ವಿದೇಶ ಪ್ರಯಾಣ ಮಾಡ್ತಾ ಇದ್ದೀರಿ ಸ್ವಲ್ಪ ಜಾಗೃತರಾಗಿರಿ. ಯಾರಾದ್ರೂ ನಿಮ್ಗೆ ವೀಸಾ ಕಳಿಸ್ತೇನೆ, ನಿಮ್ಗೆ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತ ಹೇಳಿ ನಿಮ್ಮಿಂದ ಹಣವನ್ನ ತೆಗೆದುಕೊಂಡು ನಿಮಗೆ ಮೋಸ ಮಾಡುವಂತ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಯಾಕಂದ್ರೆ ಶನಿ ಮಹಾರಾಜನಿಗೆ ಹತ್ತಿರದಲ್ಲೇ ರಾಹು ಇದ್ದಾನೆ, ಅದರಿಂದಾಗಿ ಮೋಸ ಕೂಡ ಆಗುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಯಾರೆಲ್ಲ ವಿದೇಶ ಪ್ರಯಾಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ, ಯಾರು ತಗೊಳ್ಳಿ, ಯಾರು ನಿಮ್ಗೆ ವಿಸಾ ಕಳಿಸ್ತಾ ಇದ್ದಾರೆ, ಅವರ ಹಿನ್ನೆಲೆ ಏನು, ಅವ್ರಿಗೆ ಏನು, ನಿಮ್ಗೆ ಏನಾಗಬೇಕು, ಸೊ ಅದೆಲ್ಲ ಕನ್ಫರ್ಮ್ ಮಾಡಿಕೊಂಡ ನಂತರ ದುಡ್ಡನ್ನ ಕಟ್ಟಿ. ಅನ್ಯथा ಏನಾಗುತ್ತೆ, ಕುಂಭರಾಶಿಯವರು ಮೋಸ ಹೋಗುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಒಟ್ಟಾರೆ 3 ತಿಂಗಳ ಕಾಲ ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ. ಕಾರ್ಯಕ್ಷೇತ್ರದಲ್ಲಿ ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ಪಡೆಯುವಂತ ಎಲ್ಲಾ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿ ಇದ್ದೇ ಇದೆ. ಇನ್ನು ಮೀನರಾಶಿಯವರಿಗೆ ಶನಿ ಮಹಾರಾಜ 12th ಹೌಸ್ ಅಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಅಂದ್ರೆ 7.5 ಮೊದಲನೇ ಹಂತ ಈಗ ಸ್ಟಾರ್ಟ್ ಆಗಿದೆ. ಈಗ ಶನಿ ಮಹಾರಾಜ ವಕ್ರಿಯಾಗಿ ಎಲ್ಲಿ ಹೋಗ್ತಾನೆ ಅಂತ ಲಾಭ ಸ್ಥಾನಕ್ಕೆ ದಾಂಗುಡಿ ಇಡ್ತಾ ಇದ್ದಾನೆ ಅಂದಾಗ ಎಲ್ಲೋ ಒಂದ್ ಕಡೆ ನಿಮ್ಗೆ ಚಂದ್ರನಿಂದ ಲಾಭ ಸ್ಥಾನದಲ್ಲಿ ಶನಿ ಮಹಾರಾಜ ಬಂದ, ಅಥವಾ ಅಲ್ಲಿಯ ರಿಸಲ್ಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾನೆ ಅಂದಾಗ ನಿಮ್ಗೆ ಒಳ್ಳೆ ರಿಸಲ್ಟ್ ಇರ್ತದೆ, ಪರವಾಗಿಲ್ಲ. ಯಾರಿಗೆಲ್ಲ ಲಾಭ ಬೇಕು, ಸ್ಯಾಲ್ರಿ ಹೈಕ್ ಆಗಬೇಕು, ಇದೇನೋ ಆಗ್ಬೇಕಂದಾಗ ಅದಕ್ಕೆ ಬೇಕಾದಂತ ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನು ಶನಿ ಮಹಾರಾಜ ಕೊಡ್ತಾನೆ. ಸ್ವಲ್ಪ ಮಟ್ಟಿಗೆ ಒಂದು 3 ತಿಂಗಳ ಕಾಲ, ಒಂದು 4 ತಿಂಗಳ ಕಾಲ ಬಹಳ ಒಳ್ಳೆ ಪೀರಿಯಡ್ ನಡೆಯುವಂತ ಎಲ್ಲಾ ಸಾಧ್ಯತೆಗಳು ಇರ್ತವೆ ನಮ್ಮ ಮೀನ ರಾಶಿಯವರಿಗೆ. ಪ್ರಯತ್ನ ಮಾಡಿ ಖಂಡಿತ ನೋಡ್ಬೋದು ನೀವು. ಅದ್ರ ಜೊತೆಗೆ ಏನಾಗುತ್ತೆ, ನಿಮ್ಗೆ ಕಾರ್ಯಕ್ಷೇತ್ರದಲ್ಲಿ ಬಹಳ ವಿಶೇಷವಾಗಿ ನಾನು ಕಾರ್ಯಕ್ಷೇತ್ರದಲ್ಲಿ ಮ್ಯಾನೇಜರ್ ಆಗಬೇಕು, ನಾನು ಬಾಸ್ ಆಗಬೇಕು ಅಲ್ವಾ, ಆ ಮಟ್ಟಕ್ಕೆ ನಾನು ಬೆಳಿಬೇಕು ಹೋಗ್ಬೇಕಂದ್ರೆ ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಡೆಫಿನೆಟ್ ಆಗಿ ಅದು ಕೂಡ ನಿಮ್ಮ ಪಾಲಿಗೆ ಬರುವಂತ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ. ಇಲ್ಲಿ ಬಹಳ ಮುಖ್ಯವಾಗಿ ಗಮನ ಏನ್ ಕೊಡ್ಬೇಕಂದ್ರೆ, ನಾವು ವಿಶೇಷವಾಗಿ ಶನಿ ಮಹಾರಾಜ ಇರುವುದು ಪೂರ್ವಭದ್ರ ನಕ್ಷತ್ರಾಧಿಪತಿ 3rd ಹೌಸ್ ಅಲ್ಲಿ ಪರಾಕ್ರಮದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಗುರು ಮಹಾರಾಜ. ಆನಂತರ ಗುರುವಿನ ದೃಷ್ಟಿ ನೇರವಾಗಿ ಲಾಭ ಸ್ಥಾನಕ್ಕಿದೆ. ಅದರಿಂದಾಗಿ ಇಷ್ಟವರೆಗೆ ಏನೆಲ್ಲ ಎಣಿಸ್ಕೊಂಡಿದ್ದೀರಾ, ಅದು ಬೇಕು ಇದು ಬೇಕು, ನನ್ನ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ಬೇಕು, ಆ ಇಚ್ಛೆಗಳು ಪೂರೈಕೆ ಆಗ್ತವೆ. ಆ ಇಚ್ಛೆಗಳಿಗೆ ಸಂಬಂಧಪಟ್ಟಂತೆ ನೀವು ಪ್ರೊಸೀಡ್ ಆಗ್ತೀರಾ. ಬಟ್ ರಿಸಲ್ಟ್ ಇದೆ, ಡೆಫಿನೆಟ್ ಆಗಿ ರಿಸಲ್ಟ್ ಇದೆ. ನೀವು ಪ್ರಯತ್ನ ಮಾಡಿ, ಕಾರ್ಯಕ್ಷೇತ್ರ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ. ಆನಂತರ ಹೊಸ ಕೆಲಸ ಬೇಕು, ಅದಕ್ಕೆ ಪ್ರಯತ್ನ ಮಾಡಿ. ಕೆಲಸ ಸಿಗ್ಲಿಲ್ಲ, ಅದಕ್ಕೆ ಪ್ರಯತ್ನ ಮಾಡಿ. ನೀವೇನಾದ್ರೂ ಮಾಡಿ, ನಿಮ್ಗೆ ಒಂದು ಒಳ್ಳೆ ರಿಸಲ್ಟ್ ಅನ್ನ, ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡೋ ಎಲ್ಲಾ ಸಾಧ್ಯತೆಗಳು ಈಗ ಇದೆ. ಯಾಕಂದ್ರೆ ಶನಿ ಮಹಾರಾಜ ಮೊದಲೇ ನಿಮಗೆ 11ನೇ ಮನೆ ರಿಸಲ್ಟ್ ಅನ್ನ ಕೊಡ್ಲಿಕ್ಕೆ ಶುರು ಮಾಡಿದ್ದಾನೆ. ಗುರುವಿನ ದೃಷ್ಟಿ 11ನೇ ಮನೆ ಮೇಲಿದೆ. ಹಾಗಾದ್ರೆ ಕಾರ್ಯಕ್ಷೇತ್ರದಲ್ಲಿ ಏನಾಗುತ್ತೆ, ಗುರು ಯಾರು, ನಿಮ್ಮ ದಶಮಾಧಿಪತಿ ಆತ ನಿಮ್ಮ ಇಚ್ಛೆಗಳನ್ನ ಪೂರೈಸಲಿಕ್ಕೆ ಈಗ ಕೂತು ಬಿಟ್ಟಿದ್ದೇನೆ ಅಂದಾಗ ಡೆಫಿನೆಟ್ ಆಗಿ ರಿಸಲ್ಟ್ ನಿಮ್ಮ ಪಾಲಿಗೆ ಬರ್ಲಿಕ್ಕೆ ಶುರುವಾಗುತ್ತೆ. ಹಾಗಾದ್ರೆ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ನಮ್ಮ ಮೀನರಾಶಿಯವರಿಗೆ ಇರುವುದರಿಂದ ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ. ಬಹಳ 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 ಫೇವರೇಬಲ್ ಆಗುತ್ತೆ. ಓಕೆ, ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಇದು ಮೇಷರಾಶಿಯಿಂದ ಮೀನರಾಶಿಯವರಿಗೆ ಶನಿ ಮಹಾರಾಜ ವಕ್ರಿ ಆಗ್ತಾ ಇದ್ದಾನೆ. ಅದರ ಒಂದು ಇಂಪ್ಯಾಕ್ಟ್ ಏನಿರುತ್ತೆ ಸ್ವಲ್ಪ ಟಿಪ್ಪಣಿ ಮಾಡಿ ತಿಳಿಸಿದ್ದೇನೆ ನಿಮ್ಗೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಬಹಳ ಫೇವರೇಬಲ್ ಆಗುತ್ತೆ. ಪರಿಹಾರ ಏನಿದೆ ಅಲ್ವಾ, ಇದು ವಿಷಯ ನೋಡಿ. ನಮ್ಗೆ ಎಲ್ಲದಕ್ಕೂ ಪರಿಹಾರ ಬೇಕು, ನಾನು ತಪ್ಪಂತ ಖಂಡಿತ ಹೇಳುವುದಿಲ್ಲ. ಬಟ್ ನಾನು ಹೇಳ್ತೀನಿ, ಲೈಫ್ ಸ್ಟೈಲ್ ಅಲ್ಲಿ ಚೇಂಜಸ್ ತನ್ನಿ ಅಂತ. ಮನೆಯಲ್ಲಿ ಕಾಮ್ ಆಗಿರಿ, ಕೂಲ್ ಆಗಿರಿ, ತಾಳ್ಮೆಯನ್ನ ಬಳಸ್ಕೊಳ್ಳಿ, ಸಹನೆಯಿಂದ ಇರಿ, ಒಂದು ದೂರದೃಷ್ಟಿಯನ್ನು ಇಟ್ಟುಕೊಂಡು ಕೆಲಸ ಮಾಡಿ. ನನಗೆ ಇಂಥ ಸಮಯದಲ್ಲಿ ಇಂಥ ಟಾರ್ಗೆಟ್ಗೆ ಹೋಗಬೇಕು, ನಾನು ಇಂಥ ಸಮಯದಲ್ಲಿ ಇಂಥ ಸಾಧನೆ ಮಾಡಬೇಕು, ಇಷ್ಟರೊಳಗೆ ಇಂಥ ಸಾಧನೆಯಿಂದ ನನಗೆ ಇಂಥದ್ದು ಬರಬೇಕು ಅಂತ ಒಂದು ಟಾರ್ಗೆಟ್ ಅನ್ನು ಇಟ್ಟುಕೊಂಡು ಅದಕ್ಕೆ ಬೇಕಾಗಿ ನಿರಂತರ ಪ್ರಯತ್ನ ಮಾಡ್ತಾ ಹೋಗಿ ಅಂತ ಹೇಳ್ತೇನೆ. ಲೈಫ್ ಏನಂತ ಜಿಂಗಾಲಾಲ, ಏನು ಸಮಸ್ಯೆ ಇಲ್ಲ. ಓಕೆನಾ? ಲೈಫ್ ತುಂಬಾ ಚೆನ್ನಾಗಿ ಮುಂದುವರಿತದೆ. ಯಾವುದೇ ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಆಗುವ ಸಾಧ್ಯತೆಗಳು ಇಲ್ಲ. ಓಕೆನಾ? ಪ್ರಾಬ್ಲಮ್ ಬರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಅದು ಕೂಡ ಏನಾಗುತ್ತೆ, ನಿಮ್ಗೆ ಏನು ಅನಿಸುವುದೇ ಇಲ್ಲ. ಆ ಸಮಸ್ಯೆ ಅಂತ ಅನ್ಸಲ್ಲ. ಪರವಾಗಿಲ್ಲ, ನಾನು ಹೋಗ್ತಾ ಇದ್ದೇನೆ, ಏನು ತೊಂದರೆ ಇಲ್ಲ. ನೋಡಿ ಎಷ್ಟು ಪೇಷನ್ಸ್ ಇಟ್ಕೊಳ್ತೀರಾ, ಎಷ್ಟು ಕಾಮ್ ಆಗಿರ್ತೀರಾ, ಕೂಲ್ ಆಗಿರ್ತೀರಾ. ನಾನು ಎಲ್ರಿಗೂ ಇದನ್ನೇ ಹೇಳುದು. ಓಕೆನಾ? ಸೊ ಇದರ ಮುಖಾಂತರ ಲೈಫ್ ಅನ್ನ ಒಳ್ಳೆ ರೀತಿಯಲ್ಲಿ ಲೀಡ್ ಮಾಡ್ಲಿಕ್ಕೆ ನಿಮ್ಮಿಂದ 100% ಸಾಧ್ಯತೆ ಉಂಟು. ಇನ್ನೂ ಪರಿಹಾರ ಬೇಕು ಅಂದವ್ರಿಗೆ ಖಂಡಿತ ನೀವೇನ್ ಮಾಡ್ಬೇಕು, ಎಳ್ಳೆಣ್ಣೆ. ಓಕೆನಾ? ನಿಮ್ಗೆ ಶುದ್ಧ ಎಳ್ಳೆಣ್ಣೆ ಸಿಕ್ಕಿದ್ರೆ ಒಳ್ಳೇದು. ಇಲ್ಲ ಎಳ್ಳೆಣ್ಣೆ ಅಂತ ಏನ್ ಕರ್ಸ್ಕೊಳ್ತದೋ ಅದನ್ನ ತೆಗೆದುಕೊಂಡು ಹೋಗಿ ಆಂಜನೇಯನ ಟೆಂಪಲ್ಗೆ ನೀವು ಶನಿವಾರ ದಿವಸ ಹಾಕಿ ಬನ್ನಿ ಅಂತ ಹೇಳ್ತಾರೆ.
ಹೇಳ್ತೇನೆ. ಶನಿವಾರ ದಿವಸ ಹೋಗ್ಬೇಕು, ಅದಕ್ಕೆ ಶನಿವಾರ ದಿವಸ ಹಾಕಿ ಅಲ್ಲಿ ಏನು ಪೂಜೆ ಮಾಡ್ಲಿಕ್ಕೆ ಉಂಟು, ನಿಮಗೆ ಪ್ರದಕ್ಷಿಣೆ ಹಾಕಿ ಉಂಟು, ಅದನ್ನ ಮಾಡಿ ಬನ್ನಿ. ಎಳ್ಳೆಣ್ಣೆಯನ್ನ ಆಂಜನೇಯನ ಟೆಂಪಲ್ಗೆ ಅರ್ಪಿಸೋದರಿಂದ ಶನಿ ಮಹಾರಾಜನಿಂದ ಬರತಕ್ಕಂತಹ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು ದೂರ ಆಗುವಂತ ಎಲ್ಲಾ ಶನಿ ಮಹಾರಾಜ ಬಲ ಪಡ್ಕೊಳ್ತಾರೆ. ಆ ಮೂಮೆಂಟ್ ಶನಿ ಮಹಾರಾಜ ಫ್ರೀಸ್ ಆಗಿಬಿಟ್ಟಿದ್ದಾನೆ ಅಂದಾಗ ಶನಿ ಮಹಾರಾಜನಿಗೆ ಬಲ ಬರುತ್ತೆ, ನೀವು ಆಂಜನೇಯನ ಟೆಂಪಲ್ಗೆ ಎಳ್ಳೆಣ್ಣೆಯನ್ನು ಅರ್ಪಿಸಿದಾಗ. ಇದು ಒಳ್ಳೆ ಇಂಪ್ಯಾಕ್ಟ್ ಅನ್ನು ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡಿದೆ. ಯಾರು ಬೇಕಾದ್ರೂ ಟ್ರೈ ಮಾಡಿ ನೋಡ್ಬೋದು. ಇನ್ನೇನ್ ಮಾಡ್ಬೋದು, ನಿಮ್ಮ ಮನೆಯಲ್ಲಿ ಯಾರೆಲ್ಲ ಹಿರಿಯ ವ್ಯಕ್ತಿಗಳಿದ್ದಾರೆ, ಅಜ್ಜ ಅಜ್ಜಿ, ಇನ್ಯಾರದು ಹಿರಿಯ ವ್ಯಕ್ತಿಗಳು, ಅಥವಾ ನಿಮ್ಮ ತಂದೆ ತಾಯಿನೇ ಈಗ ಅವರು ವೃದ್ಧಾಪ್ಯಕ್ಕೆ ಬಂದಿದ್ದಾರೆ ಅಂದಾಗ ನಾನು ಹೇಳ್ತೀನಿ ಅವ್ರಿಗೆ ಸ್ವಲ್ಪ ಹಣವನ್ನ ಕೊಡಿ ಅಂತ ಹೇಳ್ತೇನೆ. ಅವ್ರಿಗೆ ಸ್ವಲ್ಪ ಹಣ, ದುಡ್ಡು ಕೊಡಿ ಅವ್ರಿಗೆ. ಈ ಹಿರಿಯ ವ್ಯಕ್ತಿಗಳಿಗೆ ಮತ್ತೆ ಈ ಅಜ್ಜ ಅಜ್ಜಿಗೆ ದುಡ್ಡು ಅಂದ್ರೆ ತುಂಬಾ ಇಂಟ್ರೆಸ್ಟ್ ಆಗುತ್ತೆ. ನೀವು ದುಡ್ಡನ್ನ ಕೊಡಿ ಅಂತ ಹೇಳ್ತೀವಿ. ಎಷ್ಟು ಕೊಡ್ತೀರಾ ಗೊತ್ತಿಲ್ಲ, ನಿಮ್ಮಿಂದ ಎಷ್ಟು ಸಾಧ್ಯ ದುಡ್ಡು ಕೊಡಿ. ಅವ್ರ ಮುಖದಲ್ಲಿ ಒಂದು ನಗುವನ್ನ ಮೂಡಿಸಿ. ಅವ್ರ ದುಡ್ಡು ನೋಡದೆ ತುಂಬಾ ದಿನ ಆಗಿರುತ್ತೆ, ಯಾರು ಅವ್ರಿಗೆ ದುಡ್ಡನ್ನ ಕೊಡಲ್ಲ. ಊಟ ಕೊಡ್ತಾರೆ, ತಿಂಡಿ ಕೊಡ್ತಾರೆ, ಮಾತಾಡ್ತಾರೆ, ಎಲ್ಲ ಮಾತು, ದುಡ್ಡು ಯಾರು ಕೊಡಲ್ಲ. ಅವ್ರಿಗೆ ದುಡ್ಡಿನ ಆಸೆ ಇರ್ತದೆ, ಅವ್ರಿಗೆ ದುಡ್ಡನ್ನ ಕೊಟ್ಟು ನೋಡಿ ಅಂತ ಹೇಳ್ತೇನೆ. ಸೊ ಏನಾಯ್ತು, ಈಗ ಶನಿ ಮಹಾರಾಜನಿಗೆ ದುಡ್ಡು ಬಂದು ಲಕ್ಷ್ಮೀ, ಶನಿ ಮಹಾರಾಜ ವೃದ್ಧ ವ್ಯಕ್ತಿಗಳು ಬಂದು ಶನಿ ಮಹಾರಾಜ, ಶನಿ ಮತ್ತೆ ಶುಕ್ರನ ಒಂದು ಕಾಂಬಿನೇಷನ್ ಎಲ್ಲ ಇತ್ತು. ಕ್ಲಾರಿಟಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಗೆ, ನಿಮ್ಮ ಸಮಸ್ಯೆ ಕೂಡ ಅಲ್ಲಿಂದ ದೂರ ಆಗುತ್ತೆ. ಶನಿ ಮಹಾರಾಜನಿಗೆ ಶುಕ್ರನ ಕಾಂಬಿನೇಷನ್ ಬಂದಾಗ ಏನಾಗುತ್ತೆ, ಶನಿಗೆ ಶುಕ್ರನ ಶುಕ್ರ ಬಂದು ಕಂಫರ್ಟೇಬಿಲಿಟಿ, ಹಾಗಾದ್ರೆ ಶನಿ ಕಂಫರ್ಟೇಬಿಲಿಟಿ ಆಗಿ ಕೆಲಸ ಮಾಡ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ. ಡೆಫಿನೆಟ್ ಆಗಿ ಇದನ್ನು ನೀವು ಮಾಡಿ ನೋಡ್ಬೋದು, ಯಾವ ರೀತಿ ಇಂಪ್ಯಾಕ್ಟ್ ಬರುತ್ತೆ ನೋಡಿ. ಯಾಕಂದ್ರೆ ಶುಕ್ರ 2ನೇ ಮನೆ ಅಧಿಪತಿ, ಶನಿ ಮಹಾರಾಜ ಶುಕ್ರನಿಗೆ ಭಾಗ್ಯಾಧಿಪತಿ. ಇದು ಎರಡು ಒಟ್ಟು ಸೇರ್ಕೊಂಡಾಗ ನಿಮ್ಗೆ ಒಳ್ಳೆ ರಿಸಲ್ಟ್, ಅಥವಾ ಶನಿ ಮಹಾರಾಜದಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು ಡೆಫಿನೆಟ್ ಆಗಿ ದೂರ ಆಗ್ತವೆ. ಈ ಒಂದು ಸಣ್ಣ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ನೋಡಿ ಅಂತ ಹೇಳಿದ್ರೆ ನೋಡಿ ಅವರು ಯಾವ ರೀತಿ ಖುಷಿಯನ್ನ ಪಡ್ತಾರೆ. ಓಕೆ, ಗೊತ್ತಾಯ್ತು ನಿಮ್ಗೆ. ಇನ್ನು ನಿಮ್ಗೆ ಬೇಕಾದ್ರೆ ನಿಮ್ಮಲ್ಲಿ ಈಗ ಒಂದು ದುಡ್ಡಿದೆ ಅಥವಾ ಇಲ್ಲ, ನಾನು ಹೇಳ್ತೀನಿ ಸ್ಯಾಲ್ರಿಯಿಂದ ದುಡ್ಡಿದ್ರೆ ದುಡ್ಡಿಂದ ಪರವಾಗಿಲ್ಲ, ಅಥವಾ ಸ್ಯಾಲ್ರಿಯಿಂದ ಸ್ವಲ್ಪ ಸ್ವಲ್ಪ ಹಣವನ್ನು ಮಿಗಿಸಿಟ್ಟು ಅದನ್ನ ಒಂದು ದೊಡ್ಡ ಅಮೌಂಟ್ ಆದ ನಂತರ ನೀವೇನ್ ಮಾಡಿ, ಅನಾಥಾಶ್ರಮಕ್ಕೆ ಅದನ್ನ ದಾನ ಮಾಡಿ, ಅದನ್ನ ರೇಷನ್ ತೆಗೆದುಕೊಡಿ, ಅವರಿಗೆ ಪರವಾಗಿಲ್ಲ, ಊಟ ತೆಗೆಸ್ಕೊಡಿ, ಪರವಾಗಿಲ್ಲ. ಇದರ ಮುಖಾಂತರ ಕೂಡ ಏನಾಗುತ್ತೆ, ಎಲ್ಲೊಂದ್ ಕಡೆ ನಿಮ್ಗೆ ಶನಿ ಮಹಾರಾಜನಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು ಡೆಫಿನೆಟ್ ಆಗಿ ದೂರ ಆಗ್ತವೆ. ಅದರ ಜೊತೆಗೆ ನಿಮ್ಮ ಮನೆಗೆ ಯಾರೆಲ್ಲ ಕೆಲಸದವ್ರು ಬರ್ತಾರೆ, ನೌಕರರು ಬರ್ತಾರೆ, ಕಾರ್ಮಿಕ ವರ್ಗ ಇದೆ, ಸೇವಕ ವರ್ಗ ಇದೆ, ಒಂದಷ್ಟು ಕಡೆ ಕೆಲಸ ಮಾಡೋರು ಇದ್ದಾರೆ, ಬಿಲ್ಡಿಂಗ್ ನ ಕೆಲಸ ಮಾಡೋರು ಇದ್ದಾರೆ, ಅಥವಾ ನಿಮ್ಮ ಮನೆ ಕನ್ಸ್ಟ್ರಕ್ಷನ್ ಆಗ್ತಾ ಉಂಟು, ಅಲ್ಲಿ ಒಂದಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಅಂದಾಗ ಡೆಫಿನೆಟ್ ಆಗಿ ಅವ್ರಿಗೆ ಟೀ ಮತ್ತೆ 2 ಹೊತ್ತು ಕೂಡ ಟೀ ಕಾಫಿ ಮತ್ತೆ ಅದಕ್ಕೆ ಬಿಸ್ಕೆಟ್ ನ ವ್ಯವಸ್ಥೆ ಅಥವಾ ಇನ್ನೇನಾದ್ರೂ ತಿಂಡಿಗಳು ಅದರ ವ್ಯವಸ್ಥೆನ ನೀವು ಮಾಡಿ ಅಂತ ಹೇಳ್ತೇನೆ. ಅದರ ಮುಖಾಂತರ ಕೂಡ ಶನಿ ಮಹಾರಾಜ ತೃಪ್ತನಾಗ್ಬಿಡ್ತಾನೆ, ಏನು ತೊಂದರೆ ಇಲ್ಲ. ಇನ್ನು ಕೂಡ ಬೇಕಾದ್ರೆ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಕೆಲಸ ಮಾಡೋರು ಅವ್ರಿಗೆ ಸ್ವಲ್ಪ ಸ್ಯಾಲ್ರಿಯನ್ನು ಹೈಕ್ ಮಾಡಿ ಕೊಡಿ ಅಂತ ಹೇಳ್ತೇನೆ. ಅದರ ಮುಖಾಂತರ ಕೂಡ ಶನಿ ಮಹಾರಾಜ ತೃಪ್ತನಾಗ್ಬಿಡ್ತಾನೆ, ನಿಮ್ಗೆ ಏನ್ ಸಮಸ್ಯೆ ಕ್ರಿಯೇಟ್ ಮಾಡ್ಬೇಕು ಆತ ಮಾಡಲ್ಲ. ಇನ್ನು ಯಾರಿಗದು ಶನಿ ಶಾಂತಿ ಮಾಡಿಸಬೇಕು ಪುರೋಹಿತರಿಂದ ಅಂದಾಗ ನೀವು ಅದನ್ನು ಮಾಡಿಸಿ ಅಂತ ಹೇಳ್ತೇನೆ. ಅದರ ಮುಖಾಂತರ ಕೂಡ ಒಂದೊಳ್ಳೆ ಇಂಪ್ಯಾಕ್ಟ್ ಅನ್ನ ಪಡ್ಕೊಳ್ಳುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಇನ್ನು ಯಾರಿಗೂ ಶನಿ ಯಂತ್ರವನ್ನ ಇಟ್ಟು ಪೂಜೆ ಮಾಡ್ಬೇಕಂದಾಗ ಒಳ್ಳೆ ವ್ಯಕ್ತಿಗಳ ಹತ್ರ ಅಥವಾ ಒಳ್ಳೆ ಜ್ಯೋತಿಷರ ಹತ್ರ ಅಥವಾ ಒಳ್ಳೆ ಪುರೋಹಿತರ ಹತ್ರ ನೀವು ಅದರ ಬಗ್ಗೆ ಒಂದು ಸಾಧಾರಣ ಮಟ್ಟಿಗೆ ಅದರ ಪ್ರೊಸೀಜರ್ ಇದೆ, ಅದನ್ನು ತಿಳ್ಕೊಂಡು ಮನೆಯಲ್ಲಿ ಶನಿ ಯಂತ್ರವನ್ನು ಇಟ್ಟು ಪೂಜೆ ಮಾಡಿ ಕೂಡ ನೀವು ಅದರಿಂದ ಫಲಗಳನ್ನು ಪಡೀಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು, ಆದಷ್ಟು ಮಾಡಿ ಅಂತ ಹೇಳ್ತೇನೆ. ಆ ನಂತರ ನೀವೇನ್ ಮಾಡ್ಬೇಕು, ನಿಮ್ಮ ಮನೆಯಲ್ಲಿ ಎಷ್ಟೆಲ್ಲ ಓಲ್ಡ್ ಐಟಮ್ಸ್ ಇದೆ, ಓಲ್ಡ್ ಸಾಮಾನು ಇದೆ, ದಯವಿಟ್ಟು ಅದನ್ನ ಮನೆಯಿಂದ ಹೊರಗೆ ಹಾಕುವಂತ ಪ್ರಯತ್ನ ಮಾಡಿ. ಇದರಿಂದ ಕೂಡ ಶನಿ ಮಹಾರಾಜ ಪ್ರಕೋಪ ಏನೋ ಅದು ಕೂಡ ನಿಮ್ಮ ಪಾಲಿಗೆ ಕಡಿಮೆ ಅಂತೂ ಡೆಫಿನೆಟ್ ಆಗಿ ಆಗಿಯೇ ಆಗುತ್ತೆ. ಇಷ್ಟಂತೂ ಮಾಡಬೇಕು. ಇದು ಶನಿ ಮಹಾರಾಜನಿಗೆ ಸಂಬಂಧಪಟ್ಟಂತ ಕೆಲವು ಪರಿಹಾರಗಳಂತ ಹೇಳ್ತೇನೆ. ಸೊ ಇದನ್ನೆಲ್ಲ ಮಾಡಿದಾಗ ಬಹಳ ಒಳ್ಳೆ ಇಂಪ್ಯಾಕ್ಟ್ ಅನ್ನ, ಬಹಳ ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಳುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗಿದೆ. ಎಲ್ಲಾ ರಾಶಿಯವರು ಕೂಡ ಇದನ್ನ ಮಾಡಿ ನೋಡ್ಬೋದು ಅಂತ ಹೇಳ್ತೇನೆ. ಒಂದು ಒಳ್ಳೆ ವಾತಾವರಣವನ್ನು ನಾವು ನಿರ್ಮಾಣ ಮಾಡ್ಕೊಳ್ಬಹುದು, ಒಂದು ಒಳ್ಳೆ ವಾತಾವರಣದಲ್ಲಿ ನಾವು ಬೆಳಿಬಹುದು, ಒಂದಷ್ಟು ಜನಕ್ಕೆ ಉಪಕಾರ ಮಾಡೋದ್ರಿಂದ ಮನಸ್ಸು ಎಷ್ಟು ಸ್ಯಾಟಿಸ್ಫೈಡ್ ಆಗುತ್ತಲ್ವಾ, ಆ ಖುಷಿಯನ್ನ ಹೇಳ್ಕೊಳ್ಳಕ್ಕಾಗಲ್ಲ. ಈಗ ಉದಾಹರಣೆಗೆ ನೀವೀಗ ನಿಮ್ಮನೆ ಯಾರಾದ್ರೂ ಹಿರಿಯ ವ್ಯಕ್ತಿಗಳು, ಅದರಲ್ಲೂ ಅಜ್ಜ ಅಜ್ಜಿ ಇದ್ದಾರೆ ಅಂತ ಇಟ್ಕೊಳ್ಳೋಣ, ಅವ್ರಿಗೆ ಸ್ವಲ್ಪ ಹಣ ಕೊಟ್ರಿ ನೀವು, ಅಜ್ಜ ಹಣ ತಗೊಳ್ಳಪ್ಪ, ಹಣ ತಗೋ, ಅವರ ಮುಖದಲ್ಲಿ ಮೂಡುವಂತ ನಗು ನೋಡಿ, ಆ ಕಣ್ಣಿನ ಝಲಕ್ ನೋಡಿ, ಅವ್ರಿಗೆ ಏನ್ ಮಾಡ್ತಾರೆ ಅಂತ ನೋಡಿ, ಆ ಮೂಮೆಂಟ್ ಅಲ್ಲಿ ಎಣಿಸ್ಕೊಳ್ಳಿ ಶನಿ ಮಹಾರಾಜ ತೃಪ್ತನಾಗ್ಬಿಟ್ಟ. ಇದು ಬಹಳ ವಿಶೇಷವಾಗಿರುವಂತದ್ದು. ಅವ್ರಿಗೆ ನೀವು ಕೊಟ್ಟು ನೋಡಿ, ಅವರ ಮುಖಭಾವನೆ ನೋಡಿ, ಅವರು ವ್ಯಕ್ತಪಡಿಸೋ ಖುಷಿಯನ್ನ ನೋಡಿ, ಅದನ್ನ ನೋಡಿನೇ ನಿಮ್ಮ ಮನಸ್ಸು ಸಂತೃಪ್ತವಾಗಿ ಬಿಡ್ತಾ, ನಾನೇನೋ ಕೊಟ್ಟೆ ಅವ್ರು ಖುಷಿ ಆಗ್ಬಿಟ್ರು, ಇಲ್ಲಿಗೆ ಶನಿ ಮಹಾರಾಜ ಶಾಂತನಾಗ್ಬಿಟ್ಟ ಅಂತಲೇ ಅರ್ಥ. ಓಕೆನಾ? ಸೊ ಇದನ್ನ ರಿಪೀಟ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಅವ್ರ ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳ್ತೇನೆ. ಶನಿ ಮಹಾರಾಜ ಯಾವುದೇ ಕಾರಣಕ್ಕೂ ನಿಮ್ಗೆ ಅದೇನ್ ಸಮಸ್ಯೆ ಕ್ರಿಯೇಟ್ ಮಾಡ್ಬೇಕು, ನಾನು ಏನು ಹೇಳಿದ್ದೇನಿಲ್ಲ ಅದು ಯಾವುದು ಕ್ರಿಯೇಟ್ ಮಾಡಲ್ಲ, ಆತ ಶಾಂತ ರೀತಿಯಲ್ಲಿದ್ದೇನೆ. ಓಕೆನಾ? ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಯಾಕಂದ್ರೆ ಈ ಶನಿ ಮಹಾರಾಜ ಯಾಕೆ ನಾನು ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೇನೆ ಅಂದ್ರೆ, ಶನಿ ಮಹಾರಾಜ ರಾಹು ಮತ್ತೆ ಕೇತುವಿನ ಎಕ್ಸಸ್ ಅಲ್ಲಿ ಇದ್ದಾನೆ. ಅದಕ್ಕೋಸ್ಕರ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಸ್ವಲ್ಪ ಜಾಸ್ತಿ ಬರುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬಾಕಿ ವಿಚಾರಗಳ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡಲ್ಲ. ಇಷ್ಟು ಸಾಕು ಅಂತ ಇಟ್ಕೊಳ್ತೀನಪ್ಪ. ಇದುವರೆಗೆ ಯಾರೆಲ್ಲ ನಮ್ಮ ಆರಾಧ್ಯ ಅಷ್ಟೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಹಳ ಫೇವರಬಲ್ ಆಗುತ್ತೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ. ಇನ್ನು ಕೆಲವರೆಲ್ಲ ನಮ್ಮ ಹತ್ರ ಜಾತಕ ತೋರಿಸಿಗೆ ತುಂಬಾನೇ ಇಷ್ಟಪಡ್ತಾರೆ. ಕೆಲವರಿಗೆ ಏನಾಗುತ್ತೆ ಅಂದ್ರೆ, ನನ್ನ ಫೀಸ್ ನಾನು ಬರೀ 1,000 ತಗೊಳ್ಳೋದಪ್ಪ, ಓಕೆನಾ, ನಾನು 1,000 ರೂಪಾಯಿ ಫೀಸ್ ತಗೊಳ್ತೇನೆ, ಜಾತಕ ಕಳಿಸಿ ಅಂತ ಹೇಳ್ತೇನೆ. ಕೆಲವರಿಗೆ
ಅದು ಕೂಡ ಆಗುದಿಲ್ಲ. ಅವ್ರಿಗೆಲ್ಲ ಫ್ರೀ ಆಫ್ ಕಾಸ್ಟ್ ಬೇಕು, ಫ್ರೀ ಆಗಿರ್ಬೇಕು. ನೋಡಿ, ನಮ್ಗೆ ಕೂಡ ಯಾರು ಫ್ರೀ ಆಫ್ ಕಾಸ್ಟ್ ಕಲ್ಸಿಲ್ಲ. ಎಲ್ರು ಕೂಡ ಮೊದಲು ಹಣ ಜಮಾ ಮಾಡಿ ಮತ್ತೆ ಕಲೀರಿ ಅಂತ ಮೊದಲು ಹಣ ಜಮಾ ಮಾಡಿಸ್ಕೊಂಡೇ ಕಲ್ಸಿದ್ದಾರೆ ಎಲ್ರು ಕೂಡ. ಅದಕ್ಕೋಸ್ಕರ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಮ್ಮನ್ನ. ಒಂದು ಕನಿಷ್ಠ ಮಟ್ಟದ ಫೀಸ್ ಹೇಳಿರ್ತೇನೆ, ಅದಷ್ಟು ಕೊಡ್ಲೇಬೇಕಾಗುತ್ತೆ ನೀವು. ಅಷ್ಟು ಕೊಟ್ಟಾಗ ನಾನು ನಿಮ್ಮ ಜಾತಕದಲ್ಲಿ ಏನಿದೆ ಏನಿಲ್ಲ ಅದನ್ನೆಲ್ಲ ವಿಮರ್ಶೆ ಮಾಡಿ ಹೇಳುವಂತಹ ಒಂದು ಆ ಕೆಲಸವನ್ನಂತೂ ಖಂಡಿತ ಪ್ರಾಮಾಣಿಕ ರೀತಿಯಲ್ಲಿ ಮಾಡಿಯೇ ಮಾಡ್ತೇನೆ, ಡೆಫಿನೆಟ್ ಆಗಿ. ಓಕೆನಾ? ದಯವಿಟ್ಟು ಇನ್ನೊಂದು ವಿಚಾರ ಏನಂದ್ರೆ ಅರ್ಥ ಮಾಡ್ಕೊಳ್ಳಿ, ಅನ್ನೆಸೆಸರಿ ಕಾಲ್ ಮಾಡಿ ಟೈಮ್ ಪಾಸ್ ಮಾಡಬೇಡಿ ಅಂತ ಹೇಳ್ತೇನೆ. ಸೊ ಚೆನ್ನಾಗಿರಲ್ಲ. ಕೆಲವರೆಲ್ಲ ಏನೇನೋ ಟೈಮ್ ಪಾಸ್ ಮಾಡ್ತಾರೆ, ಅಲ್ಲಿ ಇಲ್ಲದ ವಿಚಾರಗಳನ್ನ ತರ್ತಾರೆ. ಸೊ ಅದೆಲ್ಲ ಟೈಮ್ ಪಾಸ್ ಮಾಡ್ಲಿಕ್ಕೆ ನಂಗೆ ಇಷ್ಟ ಇಲ್ಲ ಅಂತ ಹೇಳ್ತೇನೆ. ಯಾರಿಗೆಲ್ಲ ಜ್ಯೋತಿಷ ಕಲೀಲಿಕೊಂಡು ಬಂದು ಡೈರೆಕ್ಟ್ ಆಗಿ ಸೇರ್ಕೊಳ್ಬಹುದು. ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಕರೆ ಮಾಡಬೇಡಿ. ನಿಮ್ಗೆ ಅಪಾಯಿಂಟ್ಮೆಂಟ್ ಬೇಕು, ನಿಮ್ಮ ಬಗ್ಗೆ ಸಿನ್ಸಿಯರ್ ಆಗಿ ನಿಮಗೆ ನಿಜವಾಗಿಯೂ ನಿಮ್ಮ ಬಗ್ಗೆ ತಿಳ್ಕೋಬೇಕು, ಪರಿಹಾರ ಬೇಕು ಅಂದಾಗ ಮಾತ್ರ ನಮಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಪಡ್ಕೊಂಡು ನೀವು ಮಾತಾಡಿ ನನ್ನ ಜೊತೆ. ಬಹಳ ಫೇವರೇಬಲ್ ಆಗುತ್ತೆ. ಓಕೆನಾ? ಕಾರ್ಯಕ್ರಮನ ಮುಗಿಸುವಂತ ಹೊತ್ತಾಗಿದೆ. ಸ್ಕಿಪ್ ಮಾಡದೆ ನೋಡಿದಂತಹ ಎಲ್ಲ ಮಹಾನೀಯರುಗಳಿಗೂ ಕೂಡ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಎಲ್ರಿಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಬಾಯ್.